ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ವಿಜ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ SSC MTS CHSL GD ಹಾಗೆ RRB ಡಿ ಗ್ರೂಪ್ ಮತ್ತು ಇವಾಗ ಪ್ರಸ್ತುತ ಅಪ್ಲಿಕೇಶನ್ ಕರೆದಿರ್ತಕ್ಕಂತಹ RRB NTPC ಎಕ್ಸಾಮ್ಗಳಿಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತೀವಿ ಈ ಒಂದು ಸೆಷನಲ್ಲಿ ಅಂತಂದರೆ 40 GK ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ? ಆ 40 ಅನ್ನೋ ನಂಬರ್ಗೆ ಸ್ಟಿಕ್ ಆನ್ ಆಗದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪೂರಕ ಮಾಹಿತಿಯನ್ನು ಸಹ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ನೀವು ಕೇಳ್ತಾ ಹೋಗಿ ಆ್ಯಂಡ್ ದೆನ್ ಒಂದು ನೋಟ್ಸಲ್ಲಿ ನೀವು ನೋಟ್ ಮಾಡ್ತಾ ಹೋಗಿ, ಸರಿಯಾ? ಆ್ಯಂಡ್ ದೆನ್ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಏನಂತಂದರೆ, ಸರ್ ಇವಾಗ SSC ಎಕ್ಸಾಮೇ ಬೇರೆ ಆ್ಯಂಡ್ ದೆನ್ RRB ಎಕ್ಸಾಮೇ ಬೇರೆ. ನ್ಯೂ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ ಏನು ಅಂತಂದರೆ, SSC ಎಕ್ಸಾಮ್ ಆಗಿರಲಿ, RRB ಎಕ್ಸಾಮ್ ಆಗಿರಲಿ, ಸುಪ್ರೀಂ ಕೋರ್ಟ್ ಎಕ್ಸಾಮ್ ಆಗಿರಲಿ, ಬ್ಯಾಂಕಿಂಗ್ ಎಕ್ಸಾಮ್ ಆಗಿರಲಿ, ಬೇರೆ ಯಾವುದೇ ಎಕ್ಸಾಮ್ ಆಗಿರಲಿ, ಸರಿನಾ? ಆಲ್ಮೋಸ್ಟ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿನ ಎಕ್ಸಾಮ್ಗಳಿಗೆ GK ಪ್ಯಾಟರ್ನ್ ಏನಿದೆ ಅಲ್ವಾ, ಸೇಮ್ ಇದೆ. ಮೀನ್ಸ್ ಹೇಳೋದಾದರೆ ಡೆಪ್ತ್ ಸೇಮ್ ಇದೆ ಅಂತ ಹೇಳ್ಬೋದು. ಲೈಕ್ PUC ಮತ್ತು 10th ಲೆವೆಲ್ ಎಕ್ಸಾಮ್ಗಳಲ್ಲಿ SSC MTS ನಿಮಗೆ 10th ಲೆವೆಲ್ ಇದೆ, CHSL ನಿಮಗೆ PU ಲೆವೆಲ್ ಇದೆ, ಆ್ಯಂಡ್ ದೆನ್ ಇಲ್ಲಿ NTPC ನೋಡಿದ್ರೆ PU ಲೆವೆಲ್ ಇದೆ, ಆ್ಯಂಡ್ ದೆನ್ ಡಿ ಗ್ರೂಪ್ ನೋಡಿದ್ರೆ 10th ಲೆವೆಲ್ ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಹೇಳೋದಾದರೆ PUCಗಿಂತ ಕಡಿಮೆ ಲೆವೆಲಲ್ಲಿ ಇರ್ತಕ್ಕಂಥ ಎಕ್ಸಾಮ್ಗಳು ಇವು 4 ಸಹ ಆಗಿದ್ದಾವೆ, ಆ್ಯಂಡ್ ದೆನ್ 4 ಸಹ ಮೇಜರ್ ಎಕ್ಸಾಮ್ಗಳಾಗಿದ್ದಾವೆ. ಬಟ್ ಇದರಲ್ಲಿ ದ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳೋದಾದ್ರೆ SSC MTS ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಸರಿಯಾ? ಸೊ SSC MTS ಅಲ್ಲಿ ಹೇಗೆ ಅಂತಂದರೆ, 1 ಮಾರ್ಕ್ಸ್ ನೀವು ಏನಾದರೂ ಕಳ್ಕೊಂಡ್ರಿ ಅಂದರೆ, 1 ಮಾರ್ಕ್ಸ್ ಏನಾದರೂ ನೀವು ಹೋಯ್ತು ಅಂತಂದರೆ, ತಪ್ಪಾಯಿತು ಅಂತಂದರೆ ಒಂದೇ ತೊಗೊಂಡು ಹೋಗಲ್ಲ, ಅದ್ರ ಜೊತೆ 3 ತೊಗೊಂಡು ಹೋಗುತ್ತೆ. ಸೊ ಟೋಟಲಿ 4 ಮಾರ್ಕ್ಸ್ ನಿಮ್ಮದು ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಒಂದು ರೀತಿ ಮಿನಿ UPSC ಅಂತಲೇ ಹೇಳ್ಬೋದು. ನಿಮಗೆ ಕ್ವಶನ್ಗಳು ಎಷ್ಟಿರ್ತವೆ? ಕ್ವಶನ್ಗಳು ಟೋಟಲಿ 50 ಮಾರ್ಕ್ಸಿಗೆ 150 ಮಾರ್ಕ್ಸಿಗೆ 50 ಕ್ವಶನ್ಗಳು ಇರ್ತವೆ. ಮೀನ್ಸ್ ಒಂದು ಪ್ರಶ್ನೆಗೆ 3 ಅಂಕಗಳಿರೋದ್ರಿಂದ ಇಲ್ಲಿ ಜಾಸ್ತಿ ನೆಗೆಟಿವ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ ಇಲ್ಲಿ MTS ಎಕ್ಸಾಮಲ್ಲಿ. ಬಟ್ ಅದೇ ನೀವು NTPC ಎಕ್ಸಾಮ್ ತೊಗೊಂಡ್ರೆ ಸಾಕಷ್ಟು ನೀವು ಮಾಡ್ಕೊಳ್ಬೋದು. ಸ್ವಲ್ಪ ನೀವು ಓದ್ಕೊಂಡ್ರೆ ಆ್ಯಂಡ್ ದೆನ್ ಈ ಮ್ಯಾಥ್ಸ್ ನೋಡ್ಕೊಂಡ್ರೆ ಆ್ಯಂಡ್ ದೆನ್ GK ಏನಾದರೂ ನೀವು ಸ್ವಲ್ಪ ಗ್ರಿಪ್ ಚೆನ್ನಾಗಿತ್ತು ಅಂತಂದರೆ NTPC ಎಕ್ಸಾಮ್ ಮಾಡ್ಕೊಳ್ಬೋದು ಒಂದು ಅಟೆಂಪ್ಟಲ್ಲಿ, ಆ್ಯಂಡ್ ದೆನ್ 2 ಅಟೆಂಪ್ಟಲ್ಲಿ ನೀವು NTPC ಎಕ್ಸಾಮ್ ಮಾಡ್ಕೊಳ್ಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಡೈಲಿ ನಮ್ಮ ಕ್ಲಾಸ್ಗಳನ್ನು ಕೇಳಿ ಆ್ಯಂಡ್ ದೆನ್ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಏನು RRB NTPC ರಿಲೇಟೆಡ್ ಎಕ್ಸಾಮ್ ಆಗಿರಲಿ ಆ್ಯಂಡ್ ದೆನ್ MTS ಎಕ್ಸಾಮ್ ಆಗಿದೆಯಲ್ವಾ, ಸೊ ಆ ಎಲ್ಲ ಕ್ಲಾಸ್ಗಳನ್ನು ಸಹ ಒಂದು ಸರಿ ನೀವು ನೋಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ. ಯಾಕೆ ಇದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ನಾನು ಹೇಳ್ತಾ ಇಲ್ಲ, ಇವನ್ ಸ್ಟೂಡೆಂಟ್ಸೇ ನನಗೆ ಸಾಕಷ್ಟು ಜನ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿದ್ದು, ಸರ್ ನಿಮ್ಮ ಕ್ಲಾಸ್ ಕೇಳಿ ಹೋಗಿದೆ ಸರ್, ನೋಡಿ ಇಲ್ಲಿ ನಾನು ಓದಿದರೆ ರೀಸನಿಂಗಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಇದೆ, ಮ್ಯಾಥ್ಸಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಇದೆ, ಬಟ್ GK ಅಲ್ಲಿ ನಾನು ನೋಡಿ ಸರ್ ನನಗೆ ಎಷ್ಟು ಮಾರ್ಕ್ಸ್ ಇದೆ, ಟೋಟಲಿ ನನಗೆ ಒಂದು 40 ಮಾರ್ಕ್ಸ್ ಬಂದಿದೆ ಅಂದರೆ ಆ 40 ಮಾರ್ಕ್ಸಲ್ಲಿ ಒಂದು 25ಕ್ಕಿಂತ ಜಾಸ್ತಿ GK ಎಲ್ಲ ಬಂದಿದೆ ಸರ್ ಅಂತ NTPC ಎಕ್ಸಾಮ್ ಬರೆದಿರ್ತಕ್ಕಂಥ ಹುಡುಗರೇ ನಂಗೆ ಸೆಂಡ್ ಮಾಡಿದ್ದಾರೆ, ಸರಿನಾ? ಸೊ ಅವಾಗ ಹೌದಾ ಇಷ್ಟು ಎಫೆಕ್ಟಿವ್ ಆಗ್ತಿದೆಯಾ ಅಂತ ನನಗನ್ಸಿರೋದು. ಸೊ ಅದಕ್ಕೆ ಇಲ್ಲಿ ಕಾನ್ಸೆಪ್ಟ್ ಥ್ರೂ ಹೋಗೋದ್ರಿಂದ, ಇನ್ನೊಂದು ಈ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸೋದ್ರಿಂದ ಆಲ್ಮೋಸ್ಟ್ ನಮಗೆ ಕವರ್ ಆಗ್ತವೆ. ನೀವು ಜಸ್ಟ್ ಅದು RPF ಅನಲೈಸಿಸ್ ಆಗಿರಲಿ ಆ್ಯಂಡ್ ದೆನ್ SSC GD ಅನಲೈಸಿಸ್ ಆಗಿರಲಿ, ಮತ್ತು ಈ ಗ್ರ್ಯಾಜುಯೇಷನ್ ಎಕ್ಸಾಮ್ ಆಗಿರಲಿ NTPC ಆ್ಯಂಡ್ ದೆನ್ ಅಂಡರ್ ಗ್ರ್ಯಾಜುಯೇಷನ್ ಎಕ್ಸಾಮ್ದು ಅನಲೈಸಿಸ್ ಏನಿದೆ ಅಲ್ವಾ, ಆ ಕ್ಲಾಸ್ಗಳನ್ನೇ ನೋಡಿದ್ರೆ ನಿಮಗೆ ಮಿನಿಮಮ್ ಒಂದು 70% ಸಿಲೆಬಸ್ ಏನಿದೆ ಅಲ್ವಾ ಕವರ್ ಆಗಿದೆ. ಸಂಪೂರ್ಣವಾಗಿ 70% ಸಿಲೆಬಸ್ ನಿಮಗೆ ಅದರಲ್ಲಿ ಕವರ್ ಆಗಿದೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಮುಂದೆ ಇವಾಗ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ, ಆ್ಯಂಡ್ ದೆನ್ GK ಕ್ಲಾಸ್ಗಳನ್ನ ನೋಡ್ಕೊಳ್ಳಿ. ಸಂಪೂರ್ಣವಾಗಿ ಹೇಳ್ತಿದ್ದೀನಿ ನಿಮಗೆ, ಭರವಸೆ ಕೊಟ್ಟು ನಿಮ್ಮ ಎಕ್ಸಾಮ್ ಒಂದು ಲೆವೆಲಲ್ಲಿ ಚೆನ್ನಾಗಾಗುತ್ತೆ ನಿಮಗೆ. ನೀವು ಏನು ಅಂದ್ಕೊಂಡಿರ್ತೀರ ಅಲ್ವಾ ಅದಕ್ಕಿಂತ ಚೆನ್ನಾಗಾಗುತ್ತೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಸ್ವತಂತ್ರದ ಸಂದೇಶಗಳನ್ನು ಮತ್ತು ಬ್ರಿಟಿಷ್ ವಿರೋಧಿ ಪ್ರಚಾರವನ್ನು ಪ್ರಸಾರ ಮಾಡಿ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಗಣನೀಯ ಕೊಡುಗೆ ನೀಡಿರುವ ರಹಸ್ಯ ಕಾಂಗ್ರೆಸ್ ರೇಡಿಯೋವನ್ನು ಈ ಕೆಳಗಿನ ಯಾರು ಸ್ಥಾಪಿಸಿದರು ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಆನ್ಸರ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಯಾರಿದ್ದಾರೆ? ಉಷಾ ಮೆಹ್ತಾ ಅಂತ ಹೇಳ್ತೀವಿ, ಸರಿನಾ? ಸೊ ಉಷಾ ಮೆಹ್ತಾ. ಸೊ ಇದು ಒಂದು ಕ್ವಶನ್ ನೀವು ಇಲ್ಲಿ ತಿಳ್ಕೊಂಡ್ರಿ, ಬಟ್ ಈ ಒಂದು ಕ್ವಶನ್ ಹಿಂದೆ ಮುಂದೆ ಇರತಕ್ಕಂಥ ಮಾಹಿತಿ ನೀವು ತಿಳ್ಕೊಳ್ಬೇಕಲ್ಲ. ಓಕೆ, ಈ ಉಷಾ ಮೆಹ್ತಾ ಅವರನ್ನ ಯಾವಾಗ ಜೈಲಿಗೆ ಹಾಕಿದ್ರು ಅಂತ ಕೇಳ್ತಾನೆ. ಇವರಿಗೆ ಜೈಲಿಗೆ ಹಾಕಿರೋದು 1942ರಲ್ಲಿ, ಇವರು ಜೈಲು ಸೇರ್ತಾರೆ. ಆ್ಯಂಡ್ ದೆನ್ ಉಷಾ ಮೆಹ್ತಾ ಅವರು ಮೊದಲ ರಾಜಕೀಯ ಮಹಿಳಾ ಕೈದಿ. ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಇಂದ ಇವರು ಬಿಡುಗಡೆ ಆಗ್ತಾರೆ. ಯಾವ ವರ್ಷ ಬಿಡುಗಡೆ ಆದ್ರು, ಯಾರ ಇನ್ಫ್ಲೂಯೆನ್ಸ್ ಇಂದ ಇವರು ಬಿಡುಗಡೆ ಆದ್ರು ಅಂತ ಕೇಳ್ತಾನೆ, ಸರಿನಾ? ಸೊ ಅವಾಗ ನೀವು ಹೇಳಬೇಕಾಗುತ್ತೆ 1946ರಲ್ಲಿ ಬಿಡುಗಡೆ ಆದ್ರು ಸರ್ ಅಂತ. ಯಾರ ಒಂದು ಇನ್ಫ್ಲೂಯೆನ್ಸ್ ಇಂದ ಬಿಡುಗಡೆ ಆದ್ರು? ಏನು ಬ್ರಿಟಿಷರು ಇವರಿಗೆ ಫ್ರೆಂಡ್ಸ್ ಇದ್ರಾ? ಯಾರು ಅಂತಂದರೆ ಮುರಾರ್ಜಿ ದೇಸಾಯಿ ಅವರು ಇವರಿಗೆ ಬಿಡುಗಡೆ ಮಾಡ್ತಾರೆ. ಸರ್ ಮುರಾರ್ಜಿ ದೇಸಾಯಿ ಅವ್ರ ಹತ್ರ ಏನು ಪವರ್ ಇತ್ತು? ಹೋಮ್ ಮಿನಿಸ್ಟರ್ ಇದ್ರು ಅವರು, ಸರಿನಾ? ಈ ಒಂದು 1946ರಲ್ಲಿ ಒಂದು ಸರ್ಕಾರ ರಚನೆ ಆಗಿರುತ್ತಲ್ವಾ, ಆ ಸರ್ಕಾರದ ಅಧ್ಯಕ್ಷರು ಯಾರು ಇರ್ತಾರೆ? ಸೊ ಜವಾಹರ್ಲಾಲ್ ನೆಹರು ಇರ್ತಾರೆ, ಹಣಕಾಸು ಖಾತೆ ಸಚಿವರು ಇರ್ತಾರೆ, ಲಿಯಾಕತ್ ಅಲಿ ಖಾನ್ ಇರ್ತಾನೆ. ಬಟ್ ಹೋಮ್ ಮಿನಿಸ್ಟರ್ ಯಾರು ಇರ್ತಾರೆ ಅಂದರೆ ಮುರಾರ್ಜಿ ದೇಸಾಯಿ ಅವರು ಇರ್ತಾರೆ, ಸರಿನಾ? ಆ ಮುರಾರ್ಜಿ ದೇಸಾಯಿ ಅವರು ಏನು ಮಾಡ್ತಾರೆ? ಉಷಾ ಮೆಹ್ತಾ ಅವರನ್ನು ಬಿಡಿಸ್ತಾರೆ. ಸೊ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತಂದರೆ, ಯಾವ ರಾಜಕೀಯ ಮೊದಲ ಮಹಿಳಾ ಕೈದಿ ಈ ಇನ್ಫ್ಲೂಯೆನ್ಸ್ ಇಂದ ಬಿಡುಗಡೆ ಆದರು ಅಂತ ಕೇಳ್ತಾನೆ, ಸರಿನಾ? ಅವಾಗ ನೀವು ಹೇಳಬೇಕಾಗಿರೋದು ಉಷಾ ಮೆಹ್ತಾ ಅಂತ. ಸೊ ಹಾಗಾದರೆ ಉಷಾ ಮೆಹ್ತಾ ಅವರು ಯಾವಾಗ ಬಿಡುಗಡೆ ಆದರು ಅಂತ ಕೇಳ್ತಾನೆ? 1946ರಲ್ಲಿ, ಸರಿನಾ? ಸೊ ಇವ್ರನ್ನ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕು
ಹೇಳ್ಬೇಕಾಗುತ್ತೆ ಮೊರಾರ್ಜಿ ದೇಸಾಯಿ ಅಂತ. ಸರ್ ಮೊರಾರ್ಜಿ ದೇಸಾಯಿ ಎಲ್ಲೋ ಕೇಳಿದ್ದೀನಲ್ಲ? ಹೌದು ಕೇಳಿರ್ತೀರಾ. ಯಾಕೆ ಕೇಳಿರ್ತೀರಾ ಅಂತಂದರೆ ಕಾಂಗ್ರೆಸ್ ಇತರ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ ಇದೇ ಮೊರಾರ್ಜಿ ದೇಸಾಯಿ. ಯಾವುದು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಕೇಳಿರ್ತೀರಲ್ವಾ? ಆ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿಗೆ ಯಾರ ಹೆಸರು ಮೇಲೆ ಹೆಸರಿಟ್ಟಿದ್ದಾರೆ ಅಂತಂದರೆ ಇದೇ ಒಂದು ಮೊರಾರ್ಜಿ ದೇಸಾಯಿ ಅವರ ಹೆಸರಿನ ಮೇಲೆ ಆ ಒಂದು ಸ್ಕೂಲ್ಗಳಿಗೆ ಅದನ್ನು ನಾಮಕರಣ ಮಾಡಿದ್ದಾರೆ. ಅದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾವಾಗ ಪ್ರಧಾನಮಂತ್ರಿ ಆಗಿದ್ರು ಇವರು? 1977ರಲ್ಲಿ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗ್ತಾರೆ. ಆ್ಯಂಡ್ ದೆನ್ ಏನು ಬಂದ್ರು ಇವರು 77ರಲ್ಲಿ, ಅವಾಗ ಒಂದು ಫುಲ್ ಒಂದು ತಿದ್ದುಪಡಿ ಮಾಡಿಬಿಡ್ತಾರೆ. ಫೇಮಸ್ ತಿದ್ದುಪಡಿ ಯಾವುದು? 44ನೇ ತಿದ್ದುಪಡಿ, 44ನೇ ಅಮೆಂಡ್ಮೆಂಟ್. ಯಾವಾಗ? 1978ರಲ್ಲಿ. ಏನು ಹೇಳ್ತದೆ 44ನೇ ತಿದ್ದುಪಡಿ? ಸೊ ಈ ತಿದ್ದುಪಡಿಯಲ್ಲಿ ಆಸ್ತಿಯ ಹಕ್ಕನ್ನು, ಮೂಲಭೂತ ಹಕ್ಕಲ್ಲಿರ್ತಕ್ಕಂತಹ ಆಸ್ತಿಯ ಹಕ್ಕನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಬದಲಾವಣೆ ಮಾಡ್ತಾರೆ. ಸೊ ಆರ್ಟಿಕಲ್ 31ನ್ನು ಹಾಗೆ 19Fನ್ನು ರದ್ದತಿ ಮಾಡಿ 300A ಸೇರ್ಪಡೆ ಮಾಡ್ತಾರೆ. ಯಾರು ಸೇರ್ಪಡೆ ಮಾಡ್ತಾರೆ? ಇರೇ ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ ಅಂತ ಹೇಳ್ತೀವಿ. ಸರಿನಾ ಸರ್? ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಸೊ ಹಾಗಾದರೆ ಪಕ್ಷ ಯಾವುದಿತ್ತು? ಜನತಾ ಸರ್ಕಾರ ಅಂತ ಹೇಳ್ತೀವಿ. ಸರಿನಾ? ಜನತಾ ಸರ್ಕಾರದ ಮೊದಲ ಮುಖ್ಯಸ್ಥರು ಯಾರು ಅಂತ ಕೇಳ್ತಾನೆ, ಇದೇ ಮೊರಾರ್ಜಿ ದೇಸಾಯಿ ಅವರು. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಹಾಗೆ ಪಾಕಿಸ್ತಾನ್ ಕಿ ನಿಶಾನಿ ಅಂತ, ಯಾವುದು? ಪಾಕಿಸ್ತಾನ್ ಕಿ ನಿಶಾನಿ ಎನ್ನುವ ಈ ಎರಡೂ ಪ್ರಶಸ್ತಿಗಳನ್ನು ಎರಡೂ ರಾಷ್ಟ್ರದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೀನ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂತಂದರೆ ಮೊರಾರ್ಜಿ ದೇಸಾಯಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಸರ್ ಇವಾಗ ಮತ್ತೆ ಮೋದಿಗೆ ಅಷ್ಟು ಸಿಕ್ಕಿದೆಯಲ್ಲ, ಎಷ್ಟು 25 ದೇಶಗಳೇನೋ ಕೊಡ್ತು, 26 ದೇಶಗಳೇನೋ ಕೊಡ್ತು, ಪಾಕಿಸ್ತಾನದವ್ರು ಇನ್ನೂ ಕೊಟ್ಟಿಲ್ಲ. ಓಕೆ, ಸೊ ಅಷ್ಟು ಭಯ ಪಾಕಿಸ್ತಾನದ ಮೇಲೆ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮೊರಾರ್ಜಿ ದೇಸಾಯಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇವರಿಗೆ ಎರಡೂ ದೇಶದ ಒಂದು ನಾಗರಿಕ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸರಿನಾ? ಸೊ ಭಾರತದ್ದು ಅಂತಂದರೆ ಅವ್ರಿಗೆ ಸಿಕ್ಕಿರುತ್ತೆ. ಆ್ಯಂಡ್ ದೆನ್ ಪಾಕಿಸ್ತಾನ ಸಿಗಬೇಕು ಅಂತಂದರೆ ಏನೋ ಗ್ರೇಟ್ ಇರಬೇಕಲ್ವಾ? ಯಾರು? ಮೊರಾರ್ಜಿ ದೇಸಾಯಿ ಅವರು. ಸರ್ ಪಾಕಿಸ್ತಾನದ ಏನು ಬಿಡಿ ಸರ್, ಎಲ್ಲರಿಗೂ ಸಿಗುತ್ತೆ. ಓಕೆ, ನಿಮಗೆ ಸಿಗುತ್ತೆ? ಆಗಲ್ಲಲ್ವಾ? ಮೀನ್ಸ್ ಭಾರತದ ಯಾರಿಗೂ ಸಿಕ್ಕಿಲ್ಲ. ಸೊ ಇವರಿಗೆ ಸಿಕ್ಕಿದೆ. ಯಾರಿಗೆ? ಮೊರಾರ್ಜಿ ದೇಸಾಯಿ ಅವರಿಗೆ ಸಿಕ್ಕಿದೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಒಬ್ಬ ಶತ್ರು ದೇಶದಿಂದ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ನಾಗರಿಕ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಮೊರಾರ್ಜಿ ದೇಸಾಯಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಇದೆಲ್ಲವೂ ಸಹ ನೀವು ಮೊರಾರ್ಜಿ ದೇಸಾಯಿ ಅವರ ರಿಲೇಟೆಡ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಉಷಾ ಮೆಹ್ತಾ ಅವರ ರಿಲೇಟೆಡ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು, ಈ ಕಾಂಗ್ರೆಸ್ ರೇಡಿಯೋ ಅಂತ ಬಂದರೆ ಮೀನ್ಸ್ ರಹಸ್ಯ ರೇಡಿಯೋ ಅಂತ ಬಂದರೆ ಇನ್ನೊಂದು ರಹಸ್ಯ ರೇಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ? ಗೋವಾದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ಸ್ಥಾಪನೆ ಮಾಡ್ತಾರೆ? ಒಂದು ಲುಬಿಯಾ ಅಂತ, ಆ್ಯಂಡ್ ದೆನ್ ಇನ್ನೊಂದು ವಾಮನ್ ಸರ್ದೇಸಾಯಿ ಅಂತ. ಸರಿನಾ? ಲುಬಿಯಾ ಅಂತ ಬರ್ತಾರೆ ಅವರು. ಅವ್ರ ಫುಲ್ ಹೆಸರು ಲುಬಿಯಾ ಅಂತ ಹೇಳ್ತೀವಿ. ಸೊ ಆ ಒಬ್ಬರು ಲುಬಿಯಾ ಅವರು ಹಾಗೆ ಸರ್ದೇಸಾಯಿ ಅವರು, ಇವರಿಬ್ಬರು ಸೇರಿ ಒಂದು ಗೋವಾದಲ್ಲಿ ರಹಸ್ಯ ರೇಡಿಯೋವನ್ನು ಸ್ಥಾಪನೆ ಮಾಡ್ತಾರೆ. ಅವರಿಗೆ ಇದೇ ವರ್ಷ 2025ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ನಮ್ಮ ಭಾರತ ಸರ್ಕಾರ. ಸೊ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಆ ರೇಡಿಯೋದ ಹೆಸರು ಏನಾಗಿತ್ತು ಹೇಳ್ಬೋದಾ? ವಾಯ್ಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಸರಿನಾ? ವಾಯ್ಸ್ ಆಫ್ ಫ್ರೀಡಮ್ ರಹಸ್ಯ ರೇಡಿಯೋ ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಅವಾಗ ನೀವು ಹೇಳ್ಬೇಕಾಗುತ್ತೆ ಗೋವಾದಲ್ಲಿ ಇದು ಸ್ಥಾಪನೆ ಆಯಿತು ಅಂತ. ಸರಿನಾ? ಗೋವಾದ ವಿಮೋಚನೆ ಆಗುತ್ತೆ ಅಲ್ವಾ? ಆ ಒಂದು ಸಮಯದಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. 1955ರಿಂದ 61ರವರೆಗೂ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಯಾವುದು? ಸರ್ದೇಸಾಯಿ, ವಾಮನ್ ಸರ್ದೇಸಾಯಿ ಹಾಗೆ ಲುಬಾಯ್ ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ವಾಯ್ಸ್ ಆಫ್ ಫ್ರೀಡಮ್ ಎಂಬ ಒಂದು ರಹಸ್ಯ ರೇಡಿಯೋ ಅಂತ ಹೇಳ್ತೀವಿ. ಸರಿನಾ? ಇದು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಆಲ್ರೆಡಿ NTPC ಎಕ್ಸಾಮಲ್ಲಿ ಇದೇ ವರ್ಷ ಕೇಳಿದ್ದಾನೆ. ಮೀನ್ಸ್ ಯಾವ ರಹಸ್ಯ ರೇಡಿಯೋ ಪಾತ್ರಧಾರಿ ಈ ವರ್ಷ ಪದ್ಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ. ಸರಿನಾ? ಅವ್ರ ಹೆಸರು ಏನಂತ ಹೇಳ್ತೀವಿ? ಸರ್ದೇಸಾಯಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದಲ್ಲಿ 1991ರ ನಂತರದ ಆರ್ಥಿಕ ಸುಧಾರಣೆಗಳ ಪ್ರಮುಖ ವೈಶಿಷ್ಟ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು ವೈಶಿಷ್ಟ್ಯ ಇದೆ? LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಸರ್ ಕನ್ನಡದಲ್ಲಿ ಹೇಳಿ. ಲಿಬರಲೈಸೇಷನ್ ಅಂದರೆ ಉದಾರೀಕರಣ, ಪ್ರೈವೇಟೈಸೇಷನ್ ಅಂದರೆ ಖಾಸಗೀಕರಣ, ಗ್ಲೋಬಲೈಸೇಷನ್ ಅಂತಂದರೆ ನಾವು ಜಾಗತೀಕರಣ ಅಂತ ಹೇಳ್ತೀವಿ. ಸರಿನಾ? ಇದನ್ನು ಮಾಡ್ತಾರೆ. ಸೊ ಎಲ್ಲಿ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಇದೆ? ಓಕೆ, ಒಂದರಲ್ಲೇ ಇದೆ. ಓಕೆ, ಟಿಕ್ಕಾಗಿ ಬಂದುಬಿಡಿ, ಮುಗಿಯುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಗೊತ್ತಿರಲಿ ನಿಮಗೆ, RRB NTPC ಎಕ್ಸಾಮಲ್ಲಿ ಏನು ಲವ್ ಇದೆ ಗೊತ್ತಿಲ್ಲ. ಈ 1991 ಅನ್ನೋ ನಂಬರ್ ಮೇಲೆ 1991 ನ್ಯೂ ಎಕನಾಮಿಕ್ ಪಾಲಿಸಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಓಕೆ, ಸೊ ಇದು ಫಿಕ್ಸ್ ಒಂದು ಪ್ರಶ್ನೆ ನಿಮಗೆ ಪ್ರತಿ ಕ್ವಶನ್ ಪೇಪರಲ್ಲೂ ಸಹ ಸಿಗುತ್ತೆ. ಪ್ರತಿ ಕ್ವಶನ್ ಪೇಪರಲ್ಲಿ ಎಕನಾಮಿಕ್ಸಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಮಿಸ್ ಆಗಲೇಬಾರ್ದು ಅಂದರೆ ಈ ಒಂದು ಟಾಪಿಕ್ನ ನೋಡ್ಕೊಳ್ಳಿ. ಓಕೆ, ಟಫ್ ಇಲ್ಲ ಟಾಪಿಕ್, ಟಫ್ ಕ್ವಶನ್ ಕೇಳೋದು ಸಹ ಇಲ್ಲ ಆತ, ಬಟ್ ಈಸಿನೇ ಕೇಳಿರ್ತಾನೆ. ಬಟ್ ಆ ಒನ್ ವರ್ಡ್ ಮೇಲೆ ಇರುತ್ತೆ ಅಷ್ಟೇ, ಸಿಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸಸ್ಯವರ್ಗದ ವಿಧಗಳು ಥಾರ್ ಮರುಭೂಮಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ಅಂತ ಕೇಳಿದ್ದಾನೆ. ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂತಹ ಸಸ್ಯಗಳು ಹೇಗಿರಬೇಕು? ಸೊ ಆ ಸಸ್ಯಗಳಿಗೆ ಈ ನೀರೇನಿದೆ ಅಲ್ವಾ, ನೀರು ಕಡಿಮೆ ಬೇಕಾಗಿರಬೇಕು. ನೀರದು ಕಡಿಮೆ ಯೂಸ್ ಮಾಡಬೇಕು. ಸೊ ಕಡಿಮೆ ಯೂಸ್ ಮಾಡ್ತಕ್ಕಂಥ, ಕಡಿಮೆ ನೀರನ್ನು ಕುಡಿತಕ್ಕಂಥ ಸಸ್ಯಗಳನ್ನು ನಾವೇನಂತ ಹೇಳ್ತೀವಿ? ಝೀರೋಫೈಟ್ಸ್ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಝೀರೋಫೈಟ್ಸ್ ಅಂತ ಹೇಳ್ತೀವಿ. ಝೀರೋ. ಸರಿನಾ? ಝೀರೋ ಅಂತಂದರೆ ಏನು? ಝೀರೋ ನೀರಿರುತ್ತೆ ಅದರಲ್ಲಿ ಅಂತ ನೀವು ನೆನ್ಪಿಟ್ಕೊಳ್ಳಿ. ಸರಿನಾ? ಆ ಝೀರೋಫೈಟಿಕ್ ಪೊದೆಗಳು ಮತ್ತು ಹುಲ್ಲುಗಳು ಈ ಒಂದು ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತವೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಯಾವುದು? ಥಾರ್ ಮರುಭೂಮಿಯಲ್ಲಿ ಅಥವಾ ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಸಸ್ಯಗಳು ಹೇಗಿರ್ತವೆ ಅಂತಂದರೆ ಝೀರೋಫೈಟಿಕ್ ಆಗಿರ್ತವೆ. ಓಕೆ, ಇಲ್ಲಿ ಮರುಭೂಮಿ ಅಂತ ಕೊಟ್ಟಿದ್ದಾನೆ, ಈಸಿ ಆಗುತ್ತೆ ಕ್ವಶನ್ ನಿಮಗೆ.
ಬಟ್ ಮರುಭೂಮಿ ಅಂತ ಕೊಟ್ಟಿರಲಿಲ್ಲ ಅಂದರೆ ಎಕ್ಸಿರೋಫೈಟಿಕ್ ಮತ್ತು ಬೇರೆ ಫೈಟಿಕ್ ಅದು ಇದು ಕೊಟ್ಟಿದ್ದ ಅಂತಂದ್ರೆ ಏನಂತ ಹಾಕ್ತಿದ್ರೆ ಅವಾಗ ಝೀರೋಫೈಟಿಕ್ಕೆ ಹಾಕಬೇಕಾಗಿತ್ತು. ಸರಿನಾ? ಗೊತ್ತಿರಲಿ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಇದು ಕೇಳ್ತೇನೆ ನಿಮಗೆ. ಆ್ಯಂಡ್ ದೆನ್ ಇಂಗ್ಲೀಷಲ್ಲೂ ಸಹ SSL ನಿಮಗೆ ಇಂಗ್ಲೀಷಲ್ಲೂ ಸಹ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಕೇಳ್ತಾನೆ, ಇದೇ ಒಂದು ಝೀರೋಫೈಟಿಕ್. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮ್ಯಾಂಗ್ರೋವ್ಗಳು, ಇನ್ನೊಂದು ನಿಮಗೆ ರೀಸೆಂಟಾಗಿ ಒಂದು ಕ್ವಶನ್ ಪೇಪರಲ್ಲಿ ನೋಡ್ತಾ ಇದೆ, ಮ್ಯಾಂಗ್ರೋವ್ಗಳು ಬಗ್ಗೆ ಒಂದು ವಿಶಿಷ್ಟವಾಗಿ ವರ್ಡ್ನ ಮೆನ್ಷನ್ ಮಾಡಿದ್ದ. ಏನಂತ ಮೆನ್ಷನ್ ಮಾಡಿದ್ದ? ಮ್ಯಾಂಗ್ರೋವ್ಗಳನ್ನು ನಾವು ಯಾವ ಹೆಸರಿಂದ, ಬೇರೆ ಇನ್ಯಾವ ಹೆಸರಿನಿಂದ ಕರಿತೇವೆ ಅಂತ, ಯಾವ ಹೆಸರಿಂದ ಕರಿತೀವಿ? ಲಿಟೋರಲ್ ಅಂತ ಹೇಳ್ತೀವಿ. ಸರಿನಾ? ಲಿಟೋರಲ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಲಿಟೋರಲ್ ಅಂತ ಯಾವ ಒಂದು ಕಾಡಿಗೆ ಕರಿತೀವಿ ಅಂತ ಹೇಳಿದ್ರೆ ಮ್ಯಾಂಗ್ರೋವ್ ಕಾಡುಗಳಿಗೆ ನಾವು ಲಿಟ್ರೋಲ್ ಕಾಡುಗಳು ಅಂತ ಸಹ ಕರಿತೀವಿ. ಸರಿನಾ? ಸೊ ಹಾಗಾದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲಿಟ್ರೋಲ್ ಕಾಡುಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಹೇಳ್ಬೋದಾ ಸರ್? ಯಾವುದು? ವೆಸ್ಟ್ ಬೆಂಗಾಲ್. ಮ್ಯಾಂಗ್ರೋವ್ ಎಲ್ಲಿ ಕಂಡು ಬರುತ್ತೆ? ವೆಸ್ಟ್ ಬೆಂಗಾಲಲ್ಲಿ. ಲಿಟ್ರೋಲ್ ಎಲ್ಲಿ ಕಂಡು ಬರುತ್ತೆ? ವೆಸ್ಟ್ ಬೆಂಗಾಲಲ್ಲಿ. ಸರಿನಾ? ಸೊ ಸಿಂಪಲ್ ಆಗಿ ನೀವು ಈ ರೀತಿ ಹೇಳಬೇಕು. ಸೊ ಇದು ಗೊತ್ತಿರಲಿ, ಯಾವುದು ಅಂದ್ರೆ ಮ್ಯಾಂಗ್ರೋವ್ಗೆ ನಾವು ಲಿಟ್ರೋಲ್ ಅಂತ ಕರಿತೀವಿ. ಸೊ ಅತಿ ಹೆಚ್ಚಾಗಿ ಕಂಡು ಬರೋದು ವೆಸ್ಟ್ ಬೆಂಗಾಲಲ್ಲಿ, ಸೆಕೆಂಡ್ ಹೈಯೆಸ್ಟ್ ಕಂಡು ಬರೋದು ಈ ಪಶ್ಚಿಮ ತಟದ ಗುಜರಾತಲ್ಲಿ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನಮ್ಮ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಮ್ಯಾಂಗ್ರೋವ್ಗಳು ಕಂಡು ಬರ್ತವೆ? ಗಂಗವಳ್ಳಿ ಪ್ರದೇಶದಲ್ಲಿ ಈ ಒಂದು ಮ್ಯಾಂಗ್ರೋವ್ಗಳು ಕಂಡು ಬರ್ತವೆ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಂಚಿ ಸ್ತೂಪವು ಪ್ರಸ್ತುತ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಸಾಂಚಿ ಸ್ತೂಪ ಎಲ್ಲಿ ಕಂಡು ಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾವುದು? ಸಾಂಚಿ ಸ್ತೂಪ. ಇದನ್ನ ಕಟ್ಟಿಸ್ತಿರ್ತಕ್ಕಂಥ ವ್ಯಕ್ತಿ ಯಾರು? ಅಶೋಕ ಅಂತ ಹೇಳ್ತೀವಿ. ಸೊ ಅಶೋಕ ಈ ಮೌರ್ಯರ ಎಷ್ಟನೇ ದೊರೆಯಾಗಿದ್ದ? 3ನೇ ದೊರೆಯಾಗಿದ್ದ. 2ನೇ ದೊರೆ ಯಾರು? ಬಿಂದುಸಾರ. 1ನೇ ದೊರೆ ಯಾರು? ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ. ಆ್ಯಂಡ್ 4ನೇ ದೊರೆ ಯಾರು ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ಸರಿನಾ? ಯಾರು ಅಂತಂದ್ರೆ ದಶರಥ ಮೌರ್ಯ ಅಂತ ಹೇಳ್ತೀವಿ. ಯಾರು? ದಶರಥ ಮೌರ್ಯ. ಸರ್ ಮಗ ಯಾಕೆ ಬರಲಿಲ್ಲ? ಮಗ ಬರದೆ ಮೊಮ್ಮಗ ಬರ್ತಾನೆ ಇಲ್ಲಿ. ಸರಿನಾ? ಯಾವುದು? ಈ ಅಶೋಕನ ಮಗ ಬಿಟ್ಟು ಮೊಮ್ಮಗ ಅಧಿಕಾರಕ್ಕೆ ಹೇಳ್ತಾನೆ. ಸರಿನಾ? ಸೊ ಹಾಗಾದ್ರೆ ಮಗ ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ಸೊ ಈ ಅಶೋಕನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಸರಿನಾ? ಅಶೋಕನಿಗೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಹೇಳ್ತಾ ಇದ್ದೀನಿ. ಸರಿನಾ? ಹೆಣ್ಣು ಮಕ್ಕಳಲ್ಲ. ಹೆಣ್ಣು ಮಕ್ಕಳು ಯಾರು ಅಂತಂದ್ರೆ ಒಂದು ಸಂಘಮಿತ್ರೆ ಆ್ಯಂಡ್ ದೆನ್ ಇನ್ನೊಂದು ಚಾರುಲತಾ ಅಂತ ಬರ್ತಾಳೆ. ಸರಿನಾ? ಈ ಚಾರುಲತಾ ನೇಪಾಳದ ದೊರೆಗೆ ಮದುವೆ ಮಾಡ್ಕೊಂಡು ಹೋದ್ರೆ ಈ ಸಂಘಮಿತ್ರೆ ಏನಿದಾಳಲ್ವ, ಸಂಘಮಿತ್ರೆ ಆಗಿರಲಿ ಆ್ಯಂಡ್ ದೆನ್ ಮಹೇಂದ್ರ, ಇವರಿಬ್ರು ಬೌದ್ಧ ಧರ್ಮವನ್ನ ಪ್ರಚಾರ ಮಾಡೋಕ್ಕೆ ಶ್ರೀಲಂಕಾಗೆ ಹೋಗಿರ್ತಾರೆ. ಸರಿನಾ? ಇವರಿಬ್ಬರನ್ನ ತೆಗೆದಾಕ್ಬಿಡಿ. ಇವಳು ಮದುವೆ ಆದಳು ಯಾರು? ಚಾರುಲತಾ. ಸೊ ಉಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಮಗ ಕುಲೂನ ಅಂತ ಹೇಳ್ತೀವಿ. ಸರಿನಾ? ಯಾರು? ಕುಲೂನ ಅಂತ ಹೇಳ್ತೀವಿ. ಕುಲೂನ. ಈ ಕುಲೂನನ ಮಗನೇ ಯಾರು ಅಂತಂದ್ರೆ ದಶರಥ ಮೌರ್ಯ ಅಂತ ಹೇಳ್ತೀವಿ. ಸರಿನಾ? ಕುಲೂನನ ಮಗ ಯಾರು ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ದಶರಥ ಮೌರ್ಯ ಅಧಿಕಾರಕ್ಕೆ ಬಂದ ಈ ಅಶೋಕನ ನಂತರ. ಸೊ ಹಾಗಾದ್ರೆ ಈ ದಶರಥ ಮೌರ್ಯನ ತಂದೆ ಯಾರು ಅಂತ ಕೇಳ್ಬೋದು. ಅವಾಗ ನೀವು ಅಶೋಕ ಅಂತ ಹಾಕುವ ಹಾಗಿಲ್ಲ. ಸರಿನಾ? ಯಾರು ಅಂತ ಹಾಕಬೇಕಾಗತ್ತೆ ಅಂದ್ರೆ ಕುಲೂನ ಅಂತ ಹಾಕಬೇಕಾಗತ್ತೆ. ಈ ಕುಲೂನ ಅನ್ನೋನು ಏನಿದಾನಲ್ವಾ, ಸೊ ಹಾಗಾದ್ರೆ ಇವನ್ ಯಾಕೆ ಅಧಿಕಾರಕ್ಕೆ ಇರಲಿಲ್ಲ? ಇವನ್ ಯಾಕೆ ಸಿಂಹಾಸನದ ಮೇಲೆ ಇರಲಿಲ್ಲ? ಸೊ ಯಾಕೆ ಇರಲಿಲ್ಲ ಅಂದ್ರೆ ಇವನ ಕಣ್ಣುಗಳು ಹೇಗಿದ್ದು ಅಂತಂದ್ರೆ ಕುರುಡ ಆಗಿಬಿಟ್ಟಿತ್ತು. ಯಾಕೆ ಕುರುಡಾಗಿತ್ತು ಸರ್? ಹುಟ್ಟುತ್ತಾನೆ ಕುರುಡನ ಇವನು? ಹುಟ್ಟುತ್ತಾ ಕುರುಡ ಅಲ್ಲ. ಸರಿನಾ? ಇವನನ್ನ ಈ ರಕ್ಷೆ ಅಂತ ಹೇಳ್ತೀವಿ. ಸರಿನಾ? ಮಹಾರಕ್ಷೆ ಅಥವಾ ಮಹಾರಕ್ಷಿತಾ ಅಂತ ಅವಳ ಹೆಸರು ಬರುತ್ತೆ. 16 ವರ್ಷದ ಹುಡುಗಿ, 17 ವರ್ಷದ ಹುಡುಗಿ. ಆ ಹುಡುಗಿ ಏನು ಮಾಡ್ತಾಳೆ? ಇವನ ಕಣ್ಣಲ್ಲಿ ಕಾದಿದ ಕೆಬ್ಬಣವನ್ನ ಕಣ್ಣಲ್ಲಿ ಚುಚ್ಚಿ ಇವನ ಕಣ್ಣುಗಳನ್ನು ಸರ್ವನಾಶ ಮಾಡಿಬಿಡ್ತಾಳೆ. ಸರ್ ಯಾಕೆ ಸರ್ ಮಾಡಿದಳು? ರಾಜನ ಮಗನ ಅವಳ್ಯಾಕೆ ಹಾಗೆ ಮಾಡಿದಳು? ರಾಜನ ಮಗ, ರಾಜ ಯಾರು? ಈ ಅಶೋಕ ಏನಿರ್ತಾನಲ್ವ, ಆ ಅಶೋಕನಿಗೆ 60 ವಯಸ್ಸಾಗಿರುತ್ತೆ. 60 ವಯಸ್ಸಲ್ಲಿ 16 ವರ್ಷದ ಹುಡುಗಿಗೆ ಆಸೆ ಪಟ್ಟ 16 ವರ್ಷದ ಹುಡುಗಿಯನ್ನು ತನ್ನ ಮನೇಲಿ ಇಟ್ಕೊಂಡಿರ್ತಾನೆ, ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಮದುವೆ ಆಗಿರ್ತಾನೆ. ಸೊ ಆಗ 16 ವರ್ಷದ ಹುಡುಗಿ ಹೇಳ್ತಾಳೆ, ಆ ಕುಲೂನನಿಗೆ, ನೋಡಪ್ಪ, ನಾನು ನೀನು ಮದುವೆ ಆಗೋಣ, ನಿಮ್ಮ ಅಪ್ಪಗೆ ಹೊಡೆದು ಬಿಡೋಣ, ಅವನು ಮುದುಕಾಗಿದ್ದಾನೆ, ಅವನಿಗೆ ಹೇಗೆ ನಾನು ಮದುವೆ ಆಗಲಿ, ಸುಮ್ಮನೆ ನನ್ನ ಮದುವೆ ಆಗು ಅಂತ ಹೇಳ್ತಾಳೆ. ಯಾವ ಹುಡುಗಿ? ಆ ಹುಡುಗಿ ಏನು ಅಶೋಕ ಕರ್ಕೊಂಡ್ಬಂದಿರ್ತಾನಲ್ವ, ಹುಡುಗಿಯ ಮಹಾರಕ್ಷೆ ಅಥವಾ ಮಹಾರಕ್ಷಸ ಅಂತ ಹೇಳ್ತೀವಲ್ವ, ಆ ಹುಡುಗಿ ಹೇಳ್ತಾಳೆ. ಅವಾಗ ಈ ಕುಲೂನ ಏನು ಹೇಳ್ತಾನೆ? ನನ್ನ ತಂದೆ ನನಗೆ ದೇವರು, ಸೊ ನನ್ನ ತಂದೆ ನಿನಗೆ ಇಷ್ಟಪಟ್ಟು ಕರ್ಕೊಂಡ್ಬಂದಿದ್ದಾನೆ, ಸೊ ನಾನು ಹೇಗೆ ನಿನ್ನ ಮದುವೆ ಆಗಲಿ, ಆಗಲ್ಲ, ಸಾಧ್ಯ ಇಲ್ಲ ಅಂತಂದಾಗ, ಹೌದಾ, ಸೊ ಹಾಗಾದರೆ ನನ್ನ ಜೀವನ ಹಾಳು ಮಾಡಿರ್ತಕ್ಕಂಥ ನಿಮ್ಮ ಸಾಮ್ರಾಜ್ಯ ನಾನು ಹೇಗೆ ಬೆಳಕ್ಕೆ ಬಿಡಬೇಕು ಅಂತ ಏನು ಮಾಡ್ತಾಳೆ? ಈ ಕುಲೂನನ್ನ ಒಂದು ರೀತಿ ಫುಸಲಾಯಿಸಿ ಅವನ ಕಣ್ಣಲ್ಲಿ ಕಾಸಿದ ಕಬ್ಬಣವನ್ನು ಹಾಕಿ ಅವನ ಕಣ್ಣನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾಳೆ. ಸರಿನಾ? ಮುಂದೆ ಇವಳನ್ನು ಸಹ ಕೊಂದು ಬಿಡ್ತಾನೆ. ಯಾರು? ಅಶೋಕ. ಓಕೆ. ಆ್ಯಂಡ್ ದೆನ್ ನಿಮಗೆ ಪ್ರಶ್ನೆ ಹೇಗೆ ಕೇಳ್ಬೋದು ಅಂದರೆ ದ ಯಂಗೆಸ್ಟ್ ಕ್ವೀನ್ ಆಫ್ ರಾಜ ಅಶೋಕ ಅಂತ ಕೇಳ್ಬೋದು. ಸರಿನಾ? ಯಂಗೆಸ್ಟ್ ಕ್ವೀನ್ ಯಾರು ಅಂತಂದರೆ ಇದೇ ಮಹಾರಕ್ಷೆ ಅಂತ ಹೇಳ್ತೀವಿ. ಸರಿನಾ? ಯಾರು? ಮಹಾರಕ್ಷಸ ಅಂತ, ರಕ್ಷೆ ಅಥವಾ ರಕ್ಷಿತ ಈ ಥರ ಬರುತ್ತೆ. ಸರಿನಾ? ಸೊ ಆ ಹುಡುಗಿ ಯಂಗೆಸ್ಟ್ ಕ್ವೀನ್. ಸರಿನಾ? ಈ ಕ್ವಶನ್ ಆಲ್ರೆಡಿ ಕೇಳಿದ್ದಾನೆ JEE ಎಕ್ಸಾಮಲ್ಲಿ, ಯಂಗೆಸ್ಟ್ ಕ್ವೀನ್ ಯಾರು ಅಂತ. ಆ್ಯಂಡ್ ದೆನ್ ಆತನ ಮಗನ ಹೆಸರೇನು ಅಂತ ಕೇಳಿದ್ದಾನೆ. ಈ ಮಹೇಂದ್ರನ ಹೊರತಾಗಿ ಆತನ ಮಗನ ಹೆಸರೇನು ಅಂತ ಕೇಳಿದ್ದಾನೆ. ಆ್ಯಂಡ್ ದೆನ್ ಈ ದಶರಥ ಮೌರ್ಯ ಯಾಕೆ ಆಸ್ಥಾನಕ್ಕೆ ರಾಜನಾದ ಅಶೋಕನ ನಂತರ ಅಂತ ಕೇಳಿದ್ದಾನೆ. ಸರಿನಾ? ಸೊ ಇದಕ್ಕೆಲ್ಲವೂ ಕೂಡ ನಿಮಗೆ ಉತ್ತರ ಗೊತ್ತಿರಬೇಕಾಗಿತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸರ್ ಇದೆಲ್ಲಿಂದ ಹೇಳ್ತಾ ಇದ್ದೀರಾ ಸರ್? ಇತಿಹಾಸದಲ್ಲಿ ಬರ್ದಿದೆ ಸರ್. ಓಕೆ. ಸೊ ಆಲ್ಮೋಸ್ಟ್ ನಮಗೆ ಬುಕ್ಕಲ್ಲಿ ಹೇಗಿದೆ ಅಂತಂದರೆ ದ ಗ್ರೇಟ್ ರಾಜ ಅಶೋಕ ಅಂತ ಓದಿರ್ತೀವಿ. ಬಟ್ ದ ಗ್ರೇಟ್ ರಾಜ ಅಶೋಕ ಶಾಂತಿಯನ್ನು ಪಡೆದುಕೊಂಡ್ರೂ ಸಹ, ಶಾಂತಿಯನ್ನು ಪಡೆದುಕೊಂಡ ಆ್ಯಂಡ್ ದೆನ್ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಾರಲು ಹೊರಟ. ಸೊ ತಾನು ಯುದ್ಧವನ್ನು ಗೆದ್ದ ನಂತರವೂ ಸಹ ಯುದ್ಧವನ್ನು ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಜ ಅಶೋಕ ಅಂತ ಹೇಳ್ತೀವಿ. ಬಟ್ ರಾಜ ಅಶೋಕ ಎಲ್ಲವನ್ನೂ ಸಹ ಗೆದ್ದರೂ ಸಹ ಆತನ ಕಾಮವನ್ನು ಅವನು ಗೆಲ್ಲಕ್ಕಾಗಲಿಲ್ಲ ಅಂತ ಅನೇಕ ಇತಿಹಾಸಕಾರರು, ಅನೇಕ ಕವಿಗಳು ಈತನ ಬಗ್ಗೆ ಹೇಳ್ತಾರೆ. ಯಾರ ಬಗ್ಗೆ? ರಾಜ ಅಶೋಕನ ಬಗ್ಗೆ. ಸರಿನಾ? ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್
ದೆನ್ ಇನ್ನೊಂದು ಈ ಸಾಂಚಿ ಸ್ತೂಪ ಆದ ನಂತರ ಇನ್ನೊಂದು ಶಾಂತಿ ಸ್ತೂಪ ಅಂತ ಬರುತ್ತೆ. ಯಾವುದು ಶಾಂತಿ ಸ್ತೂಪ? ಈ ಶಾಂತಿ ಸ್ತೂಪ ರೀಸೆಂಟಾಗಿ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ದಾನೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ನಾಟ್ SSC ಆ್ಯಂಡ್ ದೆನ್ ನಾಟ್ RRB ಕೇಳಿದ್ದಾನೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಲಡಾಖಲ್ಲಿ ಕಂಡು ಬರುತ್ತೆ. ಈ ಲಡಾಖಲ್ಲಿ ಕಂಡು ಬರ್ತಕ್ಕಂಥ ಸ್ತೂಪ ಯಾವುದು ಅಂದರೆ ಶಾಂತಿ ಸ್ತೂಪ ಅಂತ ಹೇಳ್ತೀವಿ ಸರಿನಾ, ಶಾಂತಿ ಸ್ತೂಪ. ಸೊ ಲಡಾಖಲ್ಲಿ ಹೇಗಿರುತ್ತೆ, ಶಾಂತಿ ಪೀಸ್ ಆಗಿರುತ್ತೆ. ಸೊ ಎಲ್ಲ ಕೂಡ ಐಸ್ ಆಗಿರುತ್ತೆ. ಸೊ ಅಲ್ಲಿ ಶಾಂತಿ ಸ್ತೂಪ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಮ್ಮ ದಕ್ಷಿಣ ಭಾರತ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ತೂಪ ಯಾವುದು? ಅಮರಾವತಿ ಸ್ತೂಪ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಅಮರಾವತಿಯಲ್ಲಿ ಕಂಡು ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ನಮ್ಮ ಕರ್ನಾಟಕದ ರೈಟ್ ಸೈಡಿಗೆ ಕಂಡು ಬರುತ್ತೆ. ಓಕೆ, ನಮ್ಮ ಕರ್ನಾಟಕದ ಒಂದು ನೆರೆಯ ರಾಜ್ಯ ಅಂತ ಸಹ ನಾವು ಹೇಳ್ಬೋದು. ಆ್ಯಂಡ್ ದೆನ್ ಛತ್ತೀಸ್ಗಢದ ರಾಜಧಾನಿ ಯಾವುದು? ರಾಯ್ಪುರ್ ಅಂತ ಹೇಳ್ತೀವಿ. ಯಾವುದು? ನವಿ ರಾಯ್ಪುರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರಾಜಸ್ಥಾನದ ಜೈಪುರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಒಡಿಶಾದ ಯಾವುದು? ಭುವನೇಶ್ವರ್ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ನಿರ್ದೇಶಕ ತತ್ವವಾಗಿ ಉತ್ತೇಜಿಸಲು ಅವಕಾಶ ನೀಡುತ್ತದೆ? 44 ಏನಂತ ಹೇಳುತ್ತೆ? UCC ಬಗ್ಗೆ ಹೇಳುತ್ತೆ. ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳುತ್ತೆ. ಯಾವುದು? ಏಕರೂಪ ನಾಗರಿಕ ಸಮಿತಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 44ನೇ ವಿಧಿ. 48ನೇದು ಏನಂತ ಹೇಳುತ್ತೆ? ಪಶು ಸಂಗೋಪನೆ ಕೃಷಿಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 48ನೇ ವಿಧಿ ಅಂತ ಹೇಳ್ತೀವಿ ಸರಿನಾ. ವನ್ಯ ಪ್ರಾಣಿ ಮೃಗಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 48A ಸರಿನಾ. 48ಕ್ಕೆ 48Aಗೆ ಕನ್ಫ್ಯೂಷನ್ ಆಗಬೇಡಿ. ಓಕೆ, 48 ಅಂದರೆ ಸಾಕು ಪ್ರಾಣಿ ಅಂತ ನೆನಪಿಟ್ಕೊಳ್ಳಿ, 48A ಅಂದರೆ ಕಾಡು ಪ್ರಾಣಿ ಅಂತ ನೆನಪಿಟ್ಕೊಳ್ಳಿ. ಓಕೆ ಅಷ್ಟೇ. ಆ್ಯಂಡ್ 41 ಏನಂತ ಹೇಳುತ್ತೆ? ಹೇಳ್ಬೋದಾ ಯಾರಾದರೂ? ಇದನ್ನು ನೀವು ಕಾಮೆಂಟ್ ಮಾಡಿ. 41 ಏನಂತ ಹೇಳುತ್ತೆ ಅಂದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 51 ಅಂತ ಹೇಳ್ತೀವಿ ಸರಿನಾ. ಯಾವುದು? ಭಾರತ ಸಂವಿಧಾನದ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತೇನೆ. ಅದರ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 51ನೇ ವಿಧಿ ಅಂತ ಹೇಳಬೇಕಾಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್ ಅಂತ ನೆನಪಿಟ್ಕೊಳ್ಳಿ. ಸೊ ಏನು ಅಂತಂದರೆ 1ರಿಂದ 90ರವರೆಗೆ ಇರ್ತಕ್ಕಂಥ ಆರ್ಟಿಕಲ್ ಮೇಲೇ ಸಾಕಷ್ಟು ಪ್ರಶ್ನೆನ ಕೇಳ್ತಾನೆ. ಸೊ ಅದಕ್ಕೆ ಅದು ಕ್ಲಾಸ್ ಸಹ ಮಾಡಿದ್ದಾಗಿದೆ. ಒಂದಲ್ಲ 2-3 ಸರಿ ಕ್ಲಾಸ್ ಮಾಡಿದ್ದಾಗಿದೆ. ಯಾರು ನೋಡಿಲ್ಲ ಅಲ್ವಾ? ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು. ಖಂಡಿತವಾಗ್ಲೂ ನಿಮಗೆ ಆ ಒಂದು ಪೊಲಿಟಿ ಕ್ಲಾಸ್ ಮೇಲೆ ಮಿನಿಮಮ್ ಒಂದು 2 ಪ್ರಶ್ನೆ ನಿಮಗೆ ಸರಿಯಾಗಿ ಆಗ್ತವೆ. ಸೊ ಅಷ್ಟು ನಿಮಗೆ ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಹೇಳಿದ್ದೀನಿ ಸರಿನಾ. ಸೊ ಹಾಗಾದರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದ ಸರಕು ಮತ್ತು ಸೇವಾ ತೆರಿಗೆಯ ಸಂಗ್ರಹ ಎಷ್ಟಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ತೆರಿಗೆ ಎಷ್ಟಾಗಿದೆ ಅಂತ ಕೇಳಿದ್ರೆ 1,73,743 ಕೋಟಿ ಆಗಿದೆ. ಸೊ ಇದು ಡೆಡ್ ಕ್ವಶನ್, ಇದನ್ನು ಕೇಳಲ್ಲ, ಯಾಕಂದರೆ 2024 ಸೊ ಇವಾಗ ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಎಕ್ಸಾಮಲ್ಲಿ 2025 ಕೇಳಿರ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಷಯಗಳಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಅಂತಂದರೆ ವಿಶೇಷ ಬಹುಮತದ ಬೆಂಬಲದೊಂದಿಗೆ ಸಂಸತ್ತಿನಿಂದ ಮಾಡಿದ ಭಾಷಣದ ನಂತರವೇ ನ್ಯಾಯಾಧೀಶರನ್ನ ತೆಗೆದು ಹಾಕಬಹುದು ಸರಿನಾ. ಯಾರು? ವರಾಳೆ ಅಲ್ವಾ, ರೀಸೆಂಟಾಗಿ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಅವರನ್ನು ತೆಗೆದು ಹಾಕಿದ್ರು. ಆತನ ಮನೆಯಲ್ಲಿ ಕಂತೆ ನೋಡಿ ಸಿಕ್ತು. ಸೊ ಅದಕ್ಕೆ ತೆಗೆದು ಹಾಕಿದ್ರು. ಸೊ ಏನೇನು ಮಾಡಿದ್ರು ಆ ಒಂದು ಕೇಸಲ್ಲಿ? ಏನು ಮಾಡಿದ್ರು ಅಂದರೆ ವಿಶೇಷ ಬಹುಮತದ ಬೆಂಬಲದೊಂದಿಗೆ ಸಂಸತ್ನಲ್ಲಿ ಭಾಷಣ ಮಾಡಿದರು ಮಳೆಗಾಲದ ಅಧಿವೇಶನದಲ್ಲಿ ಸರಿನಾ. ಆ್ಯಂಡ್ ದೆನ್ ಅದರ ನಂತರ ಆ ನ್ಯಾಯಾಧೀಶರನ್ನ ತೆಗೆದು ಹಾಕಿದರು ಸರಿನಾ. ಸೊ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಕೆಳಗಿನ ಯಾವುದು ಅನಿಲದ ವಾಹಕದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾನೆ ಸರಿನಾ. ಅನಿಲದ ವಾಹಕದ ಉದಾಹರಣೆ ಯಾವುದಾಗಿದೆ? ಅನಿಲ ವಾಹಕ ಅಂತ ಹೇಳ್ತೀವಿ ಸರಿನಾ. ಅನಿಲ ವಾಹಕ ಯಾವುದು ಉದಾಹರಣೆ ಯಾವುದು ಅಂದರೆ ಆರ್ದ್ರಗಾಳಿ ಅಂತ ಹೇಳ್ತೀವಿ ಸರಿನಾ. ಯಾವುದು? ಆರ್ದ್ರಗಾಳಿ. ಸೊ ಅದರಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ವ. ಸೊ ಅದಕ್ಕೆ ಇದು ಏನಂದರೆ ವಾಹಕವಾಗಿ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಯಮಾನಿ ಶಂಕರ್ ಶಾಸ್ತ್ರಿ ಈ ಕೆಳಗಿನವುಗಳಲ್ಲಿ ಯಾವ ಸಂಗೀತ ವಾದ್ಯಕ್ಕೆ ನುಡಿಸುವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ ಸರಿನಾ. ಯಾರು? ಈ ಯಮಾನಿ ಶಂಕರ್ ಶಾಸ್ತ್ರಿ ಅಂತ ಹೇಳ್ತೀವಿ. ಈ ಯಮಾನಿ ಶಂಕರ್ ಶಾಸ್ತ್ರಿ ಅವರು ವೀಣೆಯನ್ನು ನುಡಿಸಲು ಪ್ರಸಿದ್ಧರಾಗಿದ್ದಾರೆ ಸರಿನಾ. ವೀಣೆಯನ್ನು ನುಡಿಸೋದಕ್ಕೆ ಪ್ರಸಿದ್ಧರು ಯಾರು ಅಂತಂದರೆ ಈ ಯಮಾನಿ ಶಂಕರ್ ಶಾಸ್ತ್ರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸಿತಾರ್ಗೆ ಯಾರು? ಸಿತಾರ್ಗೆ ನಾವು ರವಿಶಂಕರ್ ಅವರು ಅಂತ ಹೇಳ್ತೀವಿ ಸರಿನಾ. ಯಾರು? ರವಿಶಂಕರ್. ತಬಲಾಗೆ ಜಾಕಿರ್ ಹುಸೇನ್ ಅವರು ಅಂತ ಹೇಳ್ತೀವಿ ಸರಿನಾ. ಯಾವುದಕ್ಕೆ? ತಬಲಾಗೆ ಜಾಕಿರ್ ಹುಸೇನ್ ಅವರು ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೀರಾನಂದ ಬರ್ತ್ಕೂರ್ ಪ್ರಸಿದ್ಧ ಯಾವ ನೃತ್ಯಗಾರ್ತಿಯಾಗಿದ್ದಾರೆ ಅಂತ ಕೇಳಿದ್ದಾನೆ ಸರಿನಾ. ಯಾರು? ಮೀರಾನಂದ ಬರ್ತ್ಕೂರ್ ಏನಿದಾರಲ್ವಾ, ಯಾವುದರ ನೃತ್ಯಗಾರ್ತಿಯಾಗಿದ್ದಾರೆ? ಶಾಸ್ತ್ರೀಯದ ನೃತ್ಯಗಾರ್ತಿಯಾಗಿದ್ದಾರೆ ಸರಿನಾ. ಶಾಸ್ತ್ರೀಯ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ? ಈ ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಸೊ ಆ ಒಂದು ಶಾಸ್ತ್ರೀಯ ನೃತ್ಯದ ನೃತ್ಯಗಾರ್ತಿ ಯಾರು ಅಂದರೆ ಮೀರಾನಂದ ಬರ್ತ್ಕೂರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮಣಿಪುರದಲ್ಲಿ ಕಂಡುಬರುತ್ತೆ. ಕಥಕ್ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಕುಚಿಪುಡಿ ಈ ಒಂದು ಆಂಧ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ನಿಮಗೆ ಗೊತ್ತಿರಲಿ, ವಿಚ್ ಇಸ್ ದ ಯಂಗೆಸ್ಟ್ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕೇಳ್ತಾನೆ ಸರಿನಾ. ಯಂಗೆಸ್ಟ್ ಕ್ಲಾಸಿಕಲ್ ಡ್ಯಾನ್ಸ್ ಯಾವುದು ಅಂದರೆ ಇದೇ ಒಂದು ಶಾಸ್ತ್ರೀಯ. ಓಲ್ಡೆಸ್ಟ್ ಕ್ಲಾಸಿಕಲ್ ಡ್ಯಾನ್ಸ್ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಭರತನಾಟ್ಯ ಅಂತ ಸರಿನಾ. ಭರತನಾಟ್ಯ ಓಲ್ಡೆಸ್ಟ್ ಆಗಿದೆ. ಆ್ಯಂಡ್ ದೆನ್ ಯಂಗೆಸ್ಟ್ ಯಾವುದು ಅಂದರೆ ಈ ಶಾಸ್ತ್ರೀಯ ಅಂತ ಹೇಳ್ತೀವಿ. ಸೊ ಇದನ್ನು ಯಾವ ಒಂದು ವರ್ಷದಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ರು? 8ನೇ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಅಂದರೆ 2000 ಇಸ್ವಿಯಲ್ಲಿ 2000 ಇಸ್ವಿ ಇದೆಯಲ್ಲ, ಆ ಒಂದು ಇಸ್ವಿಯಲ್ಲಿ ಈ ಶಾಸ್ತ್ರೀಯ ನೃತ್ಯವನ್ನಾಗಿ ಸೇರ್ಪಡೆಯನ್ನು ಮಾಡ್ತಾರೆ. ಯಾವುದನ್ನು? ಈ ಒಂದು ಶಾಸ್ತ್ರೀಯವನ್ನು ಸರಿನಾ. ಈ ಶಾಸ್ತ್ರೀಯವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗತ್ತೆ ಶಂಕರದೇವ ಅಂತ ಸರಿನಾ. ಶ್ರೀಮಾನ್ ಶಂಕರದೇವ ಅವರು ಈ ಒಂದು ಶಾಸ್ತ್ರೀಯ ನೃತ್ಯವನ್ನು ಹುಟ್ಟಿ ಹಾಕಿದ್ದಾರೆ ಅಂತ ನೀವು ಹೇಳಬೇಕಾಗತ್ತೆ. ಓಕೆ, ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ಭಾಷೆಗಳ ಕುರಿತು ವ್ಯವಹರಿಸುತ್ತದೆ? ಯಾವುದು? 8ನೇ ಅನುಸೂಚಿ ಅಂತ ಹೇಳ್ತೀವಿ ಸರಿನಾ. ಸೊ 12ನೇ ಅನುಸೂಚಿ ಏನಂತ ಹೇಳುತ್ತೆ? 12ನೇ ಅನುಸೂಚಿ ಈ ಪುರಸಭೆ ಅಥವಾ ಮುನ್ಸಿಪಾಲಿಟಿಯ ಬಗ್ಗೆ ಹೇಳುತ್ತೆ. 6ನೇ ಅನುಸೂಚಿ ಅದ್ರ ಬಗ್ಗೆ ಹೇಳುತ್ತೆ
ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಯಾವ್ಯಾವ ರಾಜ್ಯದ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ? ಅಸ್ಸಾಂ, ಮೇಘಾಲಯ, ತ್ರಿಪುರ ಆ್ಯಂಡ್ ದೆನ್ ಮಿಜೋರಾಂ ಅಂತ ಹೇಳ್ತೀವಿ. ಸರಿನಾ? ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಆಮೆ ಮಿತ್ರ ಅಂತ ನೀವು ಕೋಡ್ ನೆನ್ಪಿಟ್ಕೊಳ್ಳೋದು, ಇಲ್ಲಾಂದರೆ ATM ಸ್ಕ್ವೇರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ನನ್ನ ಒಂದು ಸಜೆಷನ್ ಏನು ಅಂದರೆ ಮ್ಯಾಪ್ ಮೂಲಕನೇ ನೀವು ಈ ಒಂದು ಡ್ರಾ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೋದು ಅಂತ ನಾನು ಹೇಳ್ತೀನಿ. ಸರಿಯಾ? ಬಟ್ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥ ಅನುಸೂಚಿ ಯಾವುದು ಅಂದರೆ 5ನೇ ಅನುಸೂಚಿ. ಬಟ್ ಅನುಸೂಚಿತ ಪ್ರದೇಶಗಳಲ್ಲೇ ಈ 4 ರಾಜ್ಯಗಳ ಬಗ್ಗೆ ಸ್ಪೆಷಲಿ ಹೇಳ್ತಕ್ಕಂಥ ಒಂದು ಅನುಸೂಚಿ ಯಾವುದು ಅಂದರೆ 6ನೇ ಅನುಸೂಚಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 10ನೇ ಅನುಸೂಚಿ ಅದರ ಬಗ್ಗೆ ಹೇಳುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ. ಸೊ ಹಾಗಾದರೆ 10ನೇ ಅನುಸೂಚಿಯನ್ನು ಯಾವ ವರ್ಷ ಸೇರ್ಪಡೆ ಮಾಡಿದ್ರು? 1985ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಸೇರ್ಪಡೆ ಮಾಡ್ತಾರೆ. ಸರ್ ಯಾವಾಗ 1985 ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಎಷ್ಟನೇ ತಿದ್ದುಪಡಿ ಮೂಲಕ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರೆ? 52ನೇ ತಿದ್ದುಪಡಿಯ ಮೂಲಕ ರಾಜೀವ್ ಗಾಂಧಿ ಅವರು 1985ರಲ್ಲಿ ಈ ಒಂದು ಅನುಸೂಚಿಯನ್ನು ಸೇರ್ಪಡೆ ಮಾಡ್ತಾರೆ. ಹಾಗಾದರೆ 8ನೇ ಅನುಸೂಚಿಯಲ್ಲಿ ಏನು ಹೇಳುತ್ತೆ? ಭಾಷೆಯ ಬಗ್ಗೆ ಹೇಳುತ್ತೆ. ಸೊ ಪ್ರಸ್ತುತ ಎಷ್ಟು ಭಾಷೆಗಳು ಕಂಡುಬರ್ತವೆ 8ನೇ ಅನುಸೂಚಿಯಲ್ಲಿ? 22 ಭಾಷೆಗಳು ಕಂಡುಬರ್ತವೆ. ಸರಿನಾ? ಸೊ ಮೂಲತಃ ಸಂವಿಧಾನದಲ್ಲಿ ಮೀನ್ಸ್ 1950 ಜನವರಿ 26ರಂದು ಏನು ಲಾಂಚ್ ಆಯ್ತಲ್ವ ಆ ಒಂದು ಸಂವಿಧಾನದ ಬುಕ್, ಅದರಲ್ಲಿ ಎಷ್ಟು ಭಾಷೆಗಳು ಕಂಡುಬರ್ತಾ ಇತ್ತು? 14 ಭಾಷೆಗಳು ಕಂಡುಬರ್ತಾ ಇತ್ತು. ಸೊ ಪ್ರಸ್ತುತ 8 ಭಾಷೆಗಳನ್ನು ಸೇರ್ಪಡೆ ಮಾಡಿ ಹೆಚ್ಚಿಗೆ ಮಾಡಿ ಸೊ ಪ್ರಸ್ತುತ 15ನೇ ಭಾಷೆ ಯಾವುದಾಗಿದೆ? ಸಿಂಧಿ ಭಾಷೆ ಆಗಿದೆ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಸಿಂಧಿ ಭಾಷೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 16, 17, 18 ಯಾವುದು? ಕೊಂಕಣಿ, ಮಣಿಪುರಿ, ನೇಪಾಳಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 19, 20, 21, 22 ಯಾವುದು ಅಂತ ಹೇಳ್ತೀವಿ? ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಅಂತ ಹೇಳ್ತೀವಿ. ಸರಿನಾ? ಆರ್ಡರ್ ವೈಸಲ್ಲೇ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೇಳ್ತಾನೆ 18ನೇದು ಯಾವುದು, 20ನೇದು ಯಾವುದು, 22ನೇದು ಯಾವುದು, 14ನೇ ಯಾವುದು, 15ನೇದು ಯಾವುದು ಅಂತ. ಸರಿನಾ? 1ರಿಂದ 14 ಯಾವತ್ತೂ ಕೇಳಲ್ಲ. ಬಟ್ 15ರಿಂದ 22 ನಿಮಗೆ ಕೇಳ್ತಾನೆ. ಅದು ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಟಫ್ ಕ್ವಶನ್ ಅದು ನಿಮಗೆ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಗುರಿಯು ಸ್ವರಾಜ್ ಅಥವಾ ಸ್ವಯಂ ಆಡಳಿತ ಆಗಿರಬೇಕು ಎಂದು 1946ರ ಕಲ್ಕತ್ತಾ ಅಧಿವೇಶನದಲ್ಲಿ ಮೊದಲು ಒತ್ತಾಯಿಸಿದವರು ಯಾರು? 1906ರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಯಾರು? ದಾದಾಬಾಯಿ ನವರೋಜಿ. ಈ ದಾದಾಬಾಯಿ ನವರೋಜಿ ಅವರು INCಯ ಎಷ್ಟು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು? ಟೋಟಲಿ 3 ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಯಾವಾಗ? ಒಂದು 1906ರಲ್ಲಿ, ಅದಕ್ಕಿಂತ ಹಿಂದೆ 1893ರಲ್ಲಿ, ಅದಕ್ಕಿಂತ ಹಿಂದೆ ಯಾವಾಗ ಅಂದರೆ 1886 ಅಂತ ಹೇಳ್ತೀವಿ. ಮೊದಲು 86, 2, 93, ಮೂರನೇದು 1906ರಲ್ಲಿ. ಸರಿನಾ? 3 ಬಾರಿ ಈ ಒಂದು INC ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಇದೇ ದಾದಾಬಾಯಿ ನವರೋಜಿ ಅಂತ ಹೇಳ್ತೀವಿ. ಸರ್ ಹಾಗಾದರೆ ಇವರು ಒಂದು ಸರಿ ಲಾಹೋರ್ದಲ್ಲಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಯಾವ ಒಂದು ವರ್ಷ? ಲಾಹೋರ್ದಲ್ಲಿ ಅಂತ ಕೇಳಿದ್ರೆ 1893 ಅಂತ ಹೇಳಬೇಕಾಗುತ್ತೆ. ಯಾವುದು? ಲಾಹೋರ್ ಅಂತ ಹೇಳ್ತೀವಿ. ಸರಿನಾ? ಯಾವಾಗ? ಲಾಹೋರ್ದಲ್ಲಿ. ಯಾವಾಗ? 1893ರಲ್ಲಿ. ಆ್ಯಂಡ್ ದೆನ್ ಸರ್ ಹಾಗಾದರೆ 1906 ಮತ್ತು 86ರಲ್ಲಿ ಎಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು? ಕಲ್ಕತ್ತಾದಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ ಅಂತ ಹೇಳ್ತೀವಿ. ಯಾವಾಗ? 1906ರಲ್ಲಿ ಮತ್ತು 1986ರಲ್ಲಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 1905ರ ಅಧಿವೇಶನ ಎಲ್ಲಿ ನಡೆದಿತ್ತು? ಬನಾರಸಲ್ಲಿ ನಡೆದಿತ್ತು. ಸರಿನಾ? ಎಲ್ಲಿ? ಬನಾರಸಲ್ಲಿ ನಡೆದಿತ್ತು ಅಂತ ಹೇಳ್ತೀವಿ. ಇಲ್ಲ ಅಂದರೆ ಈಗಿನ ವಾರಣಾಸಿ ಅಂತ ಹೇಳ್ತೀವಿ. ಸೊ ಆಗಿನ ಬನಾರಸ್, ಈಗಿನ ವಾರಣಾಸಿ. ಬನಾರಸ್ ಸ್ಯಾರಿ ಕೇಳಿದಿರಲ್ವಾ? ಸೊ ಆ ಬನಾರಸ್ ಸ್ಯಾರಿ ಈ ಎಲ್ಲಿ ರೆಡಿ ಆಗುತ್ತೆ ಅಂದರೆ ವಾರಣಾಸಿಯಲ್ಲಿ ರೆಡಿ ಆಗುತ್ತೆ. ಸೊ ಆ ಬನಾರಸ್ನ ಈ ಪ್ರಸ್ತುತ ಹೆಸರು ವಾರಣಾಸಿ ಅಂತ ಹೇಳ್ತೀವಿ. ಸೊ ಆ ವಾರಣಾಸಿ ಅಧಿವೇಶನದ ಅಧ್ಯಕ್ಷರು ಯಾರು ಅಂತ ಹೇಳ್ತೀವಿ? ಈ ಗಾಂಧೀಜಿಯವರ ಗುರುಗಳಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆಯವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರ ಆಗಸ್ಟ್ನಲ್ಲಿ ಯಾವ ರಾಜ್ಯದ ವಿಧಾನಸಭೆಯು ಮುಸ್ಲಿಂ ವಿವಾಹ ಮತ್ತು ವಿಚ್ಛೇದನಗಳ ಕಡ್ಡಾಯ ನೋಂದಣಿ ಮಸೂದೆ 2024 ಅಂಗೀಕರಿಸಿತು? ಸರಿನಾ? ಇಂಪಾರ್ಟೆಂಟ್ ಕಾಯ್ದೆ ಅನಿಸುತ್ತೆ ಇದು. ಓಕೆ, ನಾನು ಯಾವುದೂ ರಾಜಕೀಯ ಪಕ್ಷದ ಬೆಂಬಲಿತನೂ ಅಲ್ಲ, ಆ್ಯಂಡ್ ದೆನ್ ವಿರೋಧಿ ಅಂದ್ರೆ ನಾನು ಯಾವಾಗಲೂ ಅಂತ ತಿಳ್ಕೊಳ್ಳಿ. ಬಟ್ ಆದರೂ ಸಹ ಸಮ್ ಕಾಯ್ದೆಗಳೇನಿದೆ ಅಲ್ವಾ, ರೀಸೆಂಟಾಗಿ ಅಸ್ಸಾಮಲ್ಲಿ ಬೆಸ್ಟ್ ಬರ್ತಾ ಇದ್ದಾವೆ. ಆಲ್ಮೋಸ್ಟ್ ಕಾಯ್ದೆಗಳಾಗಿರಲಿ ಆ್ಯಂಡ್ ದೆನ್ ಸಮ್ ಪ್ರಾಜೆಕ್ಟ್ಗಳಾಗಿರಲಿ. ಹೇಮಂತ್ ಬಿಸ್ವಾ ಶರ್ಮಾ ಯಾರಿದ್ದಾರೆ? ಆ ಒಂದು ರಾಜ್ಯದ CM ಇದ್ದಾರೆ. ಸರಿನಾ? ಅವರ ಒಂದು ಮುಂದಾಳತ್ವದಲ್ಲಿ ತರ್ತಕ್ಕಂಥ ಕಾಯ್ದೆಗಳೇನಿದಾವಲ್ಲ ಈ ಒಂದು ಅಸ್ಸಾಮಲ್ಲಿ ಗ್ರೇಟ್ ಇದ್ದಾವೆ. ಆ್ಯಂಡ್ ಇನ್ನೊಂದು, ಈ ಬಾಂಗ್ಲಾದೇಶದ ವಲಸಿಗರ ಮೇಲೆಯೂ ಸಹ ಅತ್ಯಂತ ಕಟ್ಟೆಚ್ಚರ ನಿಗಾ ಇಟ್ಟು ಆ್ಯಂಡ್ ದೆನ್ ಅದಕ್ಕೆ ಕಾಯ್ದೆಗಳನ್ನು ತಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಅಲ್ಲಿ ನಿಯರ್ ಬೈ ರಾಜ್ಯ ಅಸ್ಸಾಂ ಅಂತ ಹೇಳ್ತೀವಿ. ಅತಿ ಫುಲ್ ಹದಗೆಡಿಸಿರ್ತಕ್ಕಂಥ ರಾಜ್ಯ ಅಂದರೆ ಮಮತಾ ದೀದಿ ರಾಜ್ಯ, ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಸರಿಯಾ? ಸೊ ಇವಾಗ ಸರ್ ಅಂತ ಒಂದು ಆ್ಯಕ್ಟ್ ಸಹ ನೀವು ನೋಡಿರ್ಬೋದು. ಸೊ ಅದರ ಪ್ರಕಾರ ಆಲ್ಮೋಸ್ಟ್ ಬಾಂಗ್ಲಾದೇಶರನ್ನು ಅವ್ರ ದೇಶಕ್ಕೆ ಕಳಿಸಲಾಗ್ತಿದೆ. ಆ್ಯಂಡ್ ಇನ್ನೊಂದು, ಈ ಬಹುವಿವಾಹ, ಮುಸ್ಲಿಮಲ್ಲಿ ಬಹುವಿವಾಹ ಇದೆ ಅಲ್ವಾ, ಆ ಬಹುವಿವಾಹ ಕಾಯ್ದೆಯನ್ನು ಮೀನ್ಸ್ ಬಹುವಿವಾಹನ ರದ್ದತಿ ಮಾಡಿದ್ದಾರೆ. ಹೊಸದಾಗಿ ಒಂದು ಕಾಯ್ದೆ ತಂದಿದ್ದಾರೆ. ಯಾವ ರಾಜ್ಯ ಅಂತ ಕೇಳ್ತಾನೆ? ಇದೇ ಒಂದು ಅಸ್ಸಾಂ ರಾಜ್ಯ ಏನಿದೆ ಅಲ್ವಾ, ಬಹುಪತ್ನಿತ್ವ ರದ್ದತಿಯನ್ನು ತಂದಿದೆ. ಸರಿನಾ? ಸೊ ಹಾಗಾದರೆ ಆ ಬಹುಪತ್ನಿತ್ವ ಇದ್ದಾರೆ ಅಲ್ವಾ, ಸೊ ಆ ಮಹಿಳೆಯರಿಗೆ ಯೂಸ್ ಆಗ್ತಕ್ಕಂತಹ ಒಂದು ಹಣಕಾಸು ನಿಧಿಯನ್ನು ಸಹ ಇದೇ ಒಂದು ಅಸ್ಸಾಂ ರಾಜ್ಯ ಸ್ಥಾಪಿಸಿದೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಸರಿನಾ? ಸೊ ಇವಾಗ ಮತ್ತೆ ಬಹುಪತ್ನಿತ್ವ ಆಗಿದ್ದಾರೆ. ಸೊ ಅವರಿಗೆ ಇವಾಗ ಪ್ರಾಬ್ಲಮ್ ಆಗಿದೆ ಅಲ್ವಾ ಸರ್, ಮತ್ತು ಅವ್ರಿಗೆ ಏನು ಮಾಡ್ತಾರೆ? ಸೊ ಅವ್ರ ಸಲುವಾಗಿ ಒಂದು ಹಣಕಾಸು ನಿಧಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಇದೇ ಅಸ್ಸಾಂ ರಾಜ್ಯ ಅಂತ ಹೇಳ್ತೀವಿ. ಸರಿನಾ? ಸೊ ಇದು ನಿನ್ನೆ ನ್ಯೂಸಲ್ಲಿ ಇತ್ತು, ಮೀನ್ಸ್ ನಿನ್ನೆ ಕರೆಂಟ್ ಅಫೇರ್ಸಲ್ಲಿ ಇದು ಇತ್ತು ಈ ಕ್ವಶನ್, ನಾನು ಇವಾಗಲೇ ಜಸ್ಟ್ ಹೇಳಿದ್ದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವುದೇ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದ ಪ್ರಗತಿಗಾಗಿ ವಿಶೇಷ ಉಪಬಂಧಗಳನ್ನು ಮಾಡಲು ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ರಾಜ್ಯಕ್ಕೆ ಅನುಮತಿಸುತ್ತದೆ? ಅನುಚ್ಛೇದ 15 ಅಂತ ಹೇಳ್ತೀವಿ. ಸರಿನಾ? ಯಾವುದು? ಅನುಚ್ಛೇದ 15.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024 ಸೆಪ್ಟೆಂಬರಲ್ಲಿ ನಡೆದ ಗ್ಲೋಬಲ್ ಬಯೋ ಇಂಡಿಯಾದಲ್ಲಿ ಭಾರತೀಯ ನವೋದ್ಯಮಗಳು ಮೀನ್ಸ್ ಸ್ಟಾರ್ಟಪ್ಗಳು ಎಷ್ಟು ಜೈವಿಕ ತಂತ್ರಜ್ಞಾನ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ತನ್ಮೂಲಕ ಜೈವಿಕ ವಿಜ್ಞಾನದ ದೇಶದ ಉದಯೋನ್ಮುಖ ಪ್ರತಿಭೆಗಳಿಗೆ ಕನ್ನಡಿ ಹಿಡಿದವು? ಎಷ್ಟು ಅಂತಂದರೆ 11 ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಕೂಡ ಡೆಡ್ ಕ್ವಶನ್, ಇದು ಕೇಳಲ್ಲ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 356ನೇ ಅನುಚ್ಛೇದದ ಮುಖ್ಯ ವಿಷಯ ಏನು ಅಂತ ಕೇಳಿದ್ದಾನೆ? ರಾಷ್ಟ್ರಪತಿ ಆಡಳಿತ ಅಂತ ಹೇಳ್ತೀವಿ, ಇಲ್ಲಾಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. 352 ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ಏನು ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಆ್ಯಂಡ್ 360 ಯಾವುದು? ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ, ಸರಿನಾ? ಈ 3 ಕೂಡ ನೆನಪಿಟ್ಕೊಳ್ಳಿ, 3ರಲ್ಲಿ ಒಂದು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು? 51A ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿರ್ತಕ್ಕಂಥ ಒಂದು ವಿಧಿ ಯಾವುದು? 370 ಅಂತ ಹೇಳ್ತೀವಿ. 2019ರಿಂದ ಪ್ರಸ್ತುತ ರದ್ದಾಗಿದೆ ಇದು. ಆ್ಯಂಡ್ ದೆನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352 ಅಂತ ಹೇಳ್ತೀವಿ, ಸರಿನಾ? ಯಾವುದು? 352. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 370ನೇ ಅನುಚ್ಛೇದವನ್ನು ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾದ ಒಮರ್ ಅಬ್ದುಲ್ಲಾ ಅವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ ಅಂತ ಕೇಳಿದ್ದಾನೆ. ಸರ್, ನಾವು ಒಮರ್ ಅಬ್ದುಲ್ಲಾ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ದಾರೆ? ಯಾಕಂದರೆ ಅಲ್ಲಿನ CM ಇದ್ದಾರೆ, ಸೊ ಅದು ಕೇಳ್ತಾನೆ ರಾಜಕೀಯ ಪಕ್ಷ ಯಾವುದು ಅಂತ. ಅವ್ರದ್ದು ಯಾವುದು ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ, ಸರಿನಾ? ಸೊ ಅಲ್ಲಿ BJPನೂ ಇಲ್ಲ, ಆ್ಯಂಡ್ ದೆನ್ ಕಾಂಗ್ರೆಸ್ಸೂ ಇಲ್ಲ. ಸೊ ಇವೆರಡೂ ಸಹ ನೀವು ಮೊದಲು ಡೆಡ್ ಅಪೋಸಿಟನ್ನು ಇವು ಎಲಿಮಿನೇಟ್ ಮಾಡಬಹುದು ನೀವು. ಸೊ ಇಲ್ಲಿ ಯಾವ್ದು ಬರುತ್ತೆ? ಪೀಪಲ್ ಡೆಮೊಕ್ರೆಟಿಕ್ ಪಾರ್ಟಿ ಆ್ಯಂಡ್ ದೆನ್ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಬರುತ್ತೆ. ಬಟ್ ಇಲ್ಲಿ ನೀವು ಈಸಿಯಾಗಿ ನೀವು ತೊಗೊಳ್ಬೋದು, ಆ್ಯಂಡ್ ದೆನ್ ಇಲ್ಲಾಂದರೆ ಎಲಿಮಿನೇಟ್ ಮಾಡಿ ಸಹ ಹೇಳ್ಬೋದು ಯಾವುದಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಅಂತ. ಓಕೆ, ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಯಾರ್ದು ಅಂದರೆ ಈ ಒಮರ್ ಅಬ್ದುಲ್ಲಾ ಅವ್ರದ್ದು ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರ್ತದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಾರ್ಟಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ಲೈಮೇಟ್ ಚೇಂಜ್ ಮಾರ್ಕ್ಸ್ ಸಂವಾದವನ್ನು ಆಯೋಜಿಸಲು ಯಾವ ಸಂಸ್ಥೆಯು ನಬಾರ್ಡ್ನೊಂದಿಗೆ ಸಹಯೋಗವನ್ನು ಹೊಂದಿತ್ತು ಅಂತ ಕೇಳಿದ್ದಾನೆ. ಹೆಸರನ್ನ ಯಾವ ಒಂದು ಸಂಸ್ಥೆ ಅಂತಂದರೆ ಈ ಒಂದು GIZ ಅಂತ ಹೇಳ್ತೀವಿ. ಯಾವುದು ಅಂತಂದರೆ ಡಾಯ್ಡ್ ಗೆಸಲ್ಸ್ಟಾಫ್ ಫಾರ್ ಇಂಟರ್ನ್ಯಾಷನಲ್ ಜುಮ್ಯಾಸ್ನಾರ್ಬೇಟ್ ಅಂತ ಹೇಳ್ತೀವಿ ಹೆಸರನ್ನ. ಇದು ಕೂಡ ಡೆಡ್ ಕ್ವಶನ್, ಇದು ಸಹ ನಿಮಗೆ ರಿಪೀಟ್ ಆಗಲ್ಲ, ಆಲ್ಮೋಸ್ಟ್ ರಿಪೀಟ್ ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವ್ಯವಹಾರಗಳಲ್ಲಿ ವಿದೇಶಿ ಹೂಡಿಕೆಗಳನ್ನು ಆಕರ್ಷಿಸಲು ಭಾರತ ಸರ್ಕಾರವು ವಿಶೇಷ ಆರ್ಥಿಕ ವಲಯಗಳ ನೀತಿಯನ್ನು ಪ್ರಾರಂಭಿಸಿತು ಮತ್ತು ಘೋಷಿಸಿತು. ಇದನ್ನು ಡ್ಯಾಶ್ ವರ್ಷದಲ್ಲಿ ಘೋಷಿಸಲಾಯಿತು ಅಂತ ಹೇಳಿದಾನೆ. ಹೆಸರನ್ನ ಯಾವ ವರ್ಷದಲ್ಲಿ ಘೋಷಿಸಲಾಗ್ತದೆ ಅಂದರೆ 2000 ಇಸ್ವಿಯಲ್ಲಿ ಇದನ್ನು ಘೋಷಿಸಲಾಗ್ತದೆ. ಹೆಸರನ್ನ ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೇದ ಎಂಬ ಪದವು ವಿದ್ ಎಂಬ ಪದದಿಂದ ಬಂದಿದೆ. ಆ್ಯಂಡ್ ದೆನ್ ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ಬೆಳೆಯುವ 2 ಪ್ರಮುಖ ನಾರಿನ ಬೆಳೆಗಳು ಯಾವುದು? ನಾರಿನ ಬೆಳೆ ಯಾವುದು? ಒಂದು ಗೋಲ್ಡನ್ ಫೈಬರ್ ಅಂತ ಹೇಳ್ತೀವಿ, ಇನ್ನೊಂದು ವೈಟ್ ಗೋಲ್ಡ್ ಅಂತ ಹೇಳ್ತೀವಿ, ಸರಿನಾ? ವೈಟ್ ಗೋಲ್ಡ್ ಯಾವುದು? ಹತ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಗೋಲ್ಡನ್ ಫೈಬರ್ ಯಾವುದು? ಸೆಣಬು ಅಂತ ಹೇಳ್ತೀವಿ. ಎರಡೂ ಸಹ ಪ್ರಮುಖ ನಾರಿನ ಬೆಳೆಗಳಾಗಿದ್ದಾವೆ. ಈ ಹತ್ತಿಯನ್ನು ಅತಿ ಹೆಚ್ಚು ಮಹಾರಾಷ್ಟ್ರ ಮತ್ತು ಗುಜರಾತದಲ್ಲಿ ಬೆಳೆದರೆ ಸೆಣಬನ್ನು ಅತಿ ಹೆಚ್ಚು ವೆಸ್ಟ್ ಬೆಂಗಾಲಲ್ಲಿ ಬೆಳೆಯಲಾಗ್ತದೆ, ನಮ್ಮ ರಾಜ್ಯದಲ್ಲಿ, ಮೀನ್ಸ್ ನಮ್ಮ ದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2011ರಲ್ಲಿ ಲಿಂಗ ಅನುಪಾತವು ತಲಾ 1000 ಪುರುಷರಿಗೆ ಇರುವ ಮಹಿಳೆ ಸಂಖ್ಯೆ ಅಖಿಲ ಭಾರತ ಮಟ್ಟದಲ್ಲಿ 943 ಆಗಿದ್ದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟಾಗಿತ್ತು? ಗ್ರಾಮೀಣದಲ್ಲಿ ಇನ್ನೂ ಜಾಸ್ತಿನೇ ಆಗಿರುತ್ತೆ, ಸರಿನಾ? ಸೊ ಎಷ್ಟು ಅಂತಂದರೆ 949 ಆಗಿತ್ತು. 949 ಈ ಲಿಂಗಾನುಪಾತ ಕಂಡುಬರ್ತಿತ್ತು. ಎಲ್ಲಿ ಅಂದರೆ ಗ್ರಾಮೀಣದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ HDFC ಬ್ಯಾಂಕಿನ ನಿವ್ವಳ ಬಡ್ಡಿ ಮಾರ್ಜಿನ್ ಎಷ್ಟು ಅಂತ ಕೇಳಿದ್ದಾನೆ. HDFC ಬ್ಯಾಂಕ್ ಯಾವಾಗ ಸ್ಥಾಪನೆಯಾಗಿದೆ? ಈ ಬ್ಯಾಂಕ್ ಸ್ಥಾಪನೆ ಆಗಿರೋದು 1994ರಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ HDFC ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಯಾವುದೋ ಒಂದು ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1977ರಲ್ಲಿ ಸ್ಥಾಪನೆ ಆಗುತ್ತೆ. ಏನು ಸ್ಥಾಪನೆ ಆಗುತ್ತೆ ಅಂತ ಹೇಳ್ಬೋದಾ? HDFC ನೇಮ್ ಇದೆ ಅದಕ್ಕೂ ಸಹ. ಬಟ್ ಏನು ಸ್ಥಾಪನೆ ಆಗುತ್ತೆ? ಬ್ಯಾಂಕ್ ಅಂದರೂ ಸ್ಥಾಪನೆ ಆಗಲ್ಲ, ಯಾಕಂದರೆ ಬ್ಯಾಂಕ್ ಸ್ಥಾಪನೆ ಆಗಿರೋದು 1994ರಲ್ಲಿ. ಬಟ್ HDFC ನೇಮಿಂದರೆ ಒಂದು ಸ್ಥಾಪನೆ ಆಗುತ್ತೆ, ಹೇಳ್ಬೋದಾ? ಸೊ ಅದು 1977ರಲ್ಲಿ ಸ್ಥಾಪನೆ ಆಗುತ್ತೆ. ಏನು ಸ್ಥಾಪನೆ ಆಗುತ್ತೆ? ಆ ಒಂದು ಸಂಸ್ಥೆ ಹೆಸರೇನು ಹೇಳ್ಬೋದಾ? ಯಾರಾದರೂ ಕಮೆಂಟ್ ಮಾಡಿ. ಇದನ್ನು ಸಾಕಷ್ಟು ನಾನು ನಿಮಗೆ ಲಾಸ್ಟ್ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಸೊ ಇದರ ಒಂದು ನಿವ್ವಳ ಬಡ್ಡಿ ಮಾರ್ಜಿನ್ ಎಷ್ಟಾಗಿದೆ ಅಂತಂದರೆ 3.46 ಆಗಿದೆ ಹೆಸರನ್ನ. ಸೊ ಇದನ್ನು ಸಹ ನೀವು ಸ್ವಲ್ಪ ಎಕನಾಮಿಕ್ಸಲ್ಲಿ ಪೇಪರ್ ಓದುವಾಗ 6th ಮತ್ತು 7th ಪೇಜನ್ನು ಸ್ವಲ್ಪ ಡೆಪ್ತಾಗಿ ಓದಬೇಕಾಗುತ್ತೆ. ಇದು ನಿಮಗೆ ಸಿಗುತ್ತೆ. ಬಟ್ ಯಾವುದೇ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲಾಗಿರಲಿ ಆ್ಯಂಡ್ ದೆನ್ ಯಾವುದೇ ನಿಮಗೆ ಮ್ಯಾಗ್ಝಿನ್ಗಳಾಗಿರಲಿ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಸಿಗೋಕ್ಕೆ ಸಾಧ್ಯವೂ ಇಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ ಇದನ್ನು ನಿಮಗೆ, ಸರಿನಾ? ಸೊ ಈ ಕ್ವಶನ್ಗೆ ಆನ್ಸರ್ ಏನಿದೆ ಅಲ್ವಾ? ಸೊ ನಿಮಗೆ ಯಾವುದೇ ಮ್ಯಾಗ್ಝಿನಲ್ಲೂ ಸಿಗೋದಿಲ್ಲ, ಯಾವುದೇ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಸಿಗೋದಿಲ್ಲ. ಯಾಕಂದರೆ ಇದನ್ನು ನಿಮಗೆ ಸಿಗೋದು ಏಕೈಕ ಮಾರ್ಗ ಯಾವುದು ಅಂದರೆ ನ್ಯೂಸ್ ಪೇಪರ್. ಸೊ ಒಂದು ನ್ಯೂಸ್ ಪೇಪರ್ ಯಾವುದು ಅಂದರೆ ಉದಯವಾಣಿ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಪ್ರಜಾವಾಣಿ ಓದ್ಕೊಳ್ಳಿ, ಇಂಗ್ಲೀಷಲ್ಲಿ ಓದೋದಾದರೆ ಡೆಕ್ಕನ್ ಹೆರಾಲ್ಡನ್ನು ಓದ್ಕೊಳ್ಳಿ, ಸರಿನಾ? ಯಾವುದು ಡೆಕ್ಕನ್ ಹೆರಾಲ್ಡ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ದಿ ಹಿಂದೂ ಅಂತ ಹೇಳ್ತೀವಿ, ಸರಿನಾ? ಬಟ್ ಪ್ರಿಫರೆನ್ಸ್ ಜಾಸ್ತಿ ಯಾವುದು ಅಂದರೆ ಡೆಕ್ಕನ್ ಹೆರಾಲ್ಡ್ ಅಂತ ನಾವು ಕೊಡಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ 2 ನಗರಗಳ ನಡುವೆ ಓಡಿಸಲು ಯೋಜಿಸಿರುವ ಭಾರತದ ಮೊದಲ ಬುಲೆಟ್ ರೈಲು ಯೋಜನೆಯು ಈಗ ನಿರ್ಮಾಣ ಹಂತದಲ್ಲಿದೆ ಅಂತ ಕೇಳಿದರೆ ಯಾವುದು? ಅಹಮದಾಬಾದ್ ಟು ಮುಂಬೈ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ವ್ಯಾಪಕವಾದ ಕಾಫಿ ಕೃಷಿಗೆ ಕಾಫಿಯ ಕಪ್ಪು ಪಾಠ ಐತಲ್ವಾ? ಕನ್ನಡ ಮೀಡಿಯಮಲ್ಲಿ ಇತ್ತು ಅನಿಸುತ್ತೆ ಇದು, ಸರಿನಾ? ಸೊ ಕಾಫಿಯ ಕಪ್ಪು ಇದು ಎಲ್ಲಿ ಅಂತಂದರೆ ಕರ್ನಾಟಕದಲ್ಲಿ ಕಾಫಿಯ ಕಪ್ಪು ಅಂತ ಹೇಳ್ತೀವಿ. ಸೊ ಕರ್ನಾಟಕದ ಬಾಬಾ ಬುಡನ್ಗಿರಿ ಪ್ರದೇಶದಲ್ಲಿ ಈ ಒಂದು ಕಾಫಿಯನ್ನು ಜಾಸ್ತಿ ಬೆಳೀತಾರೆ. ಸೊ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳ್ತೀವಿ, ಕಾಫಿ ನಾಡು.
ಆ್ಯಂಡ್ ದೆನ್ ಅತಿ ಹೆಚ್ಚು ಟೀಯನ್ನು ಬೆಳೀತಕ್ಕಂಥ ರಾಜ್ಯ ಯಾವುದು? ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ. ಸೆಕೆಂಡ್ ಯಾವುದು? ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ವೆಸ್ಟ್ ಬೆಂಗಾಲ್. ಫಸ್ಟ್ ಅತಿ ಹೆಚ್ಚು ಟೀ ಬೆಳೀತಕ್ಕಂಥ ರಾಜ್ಯ ಯಾವುದು ಅಂದರೆ ಅಸ್ಸಾಂ. ಸೆಕೆಂಡ್ ಬೆಳೀತಕ್ಕಂಥ ರಾಜ್ಯವೇ ಯಾವುದು ಅಂದರೆ ಈ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ಪ್ರಶ್ನೆ ಕೇಳ್ಬೋದು, ಕಾಫಿ ಆ್ಯಂಡ್ ಟೀಯನ್ನು ಬೆಳೀತಕ್ಕಂಥ ರಾಜ್ಯ ಯಾವುದು ಅಂತ ಕೇಳ್ತೇನೆ. ಹಾಗೆ ನಮ್ಮದೇ ಕರ್ನಾಟಕ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕಾಫಿನೂ ಬೆಳೀತಾರೆ, ಟೀನೂ ಬೆಳೀತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರದ ಸುವರ್ಣ ಚತುಷ್ಪಥ ಯೋಜನೆಯನ್ನು 2001ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಡ್ಯಾಶ್ ಅಭಿವೃದ್ಧಿಯ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದೇನೆ. ಸರಿನಾ? ಈ ಯೋಜನೆಯನ್ನು ಪ್ರಾರಂಭಿಸಿದ್ದು ಯಾವಾಗ ಅಂತಂದರೆ 2001ರಲ್ಲಿ. ಬಟ್ ಈ ಯೋಜನೆ ಬಂದಿರೋದು ಯಾವಾಗ ಅಂತಂದರೆ 99ರಲ್ಲಿ ಬಂದಿರುತ್ತೆ. ಇದು ಯಾವಾಗ? 1999ರಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ. ಸರಿನಾ? ಸೊ ಈ ಯೋಜನೆಯು ಯಾವ ಒಂದು ಗುರಿಯನ್ನು ಹೊಂದಿತ್ತು ಅಂತಂದರೆ ಹೆದ್ದಾರಿಗಳು ಅಂತ ಹೇಳ್ತೀವಿ. ಸರಿನಾ? ಯಾವ ಎಂದು? ಹೆದ್ದಾರಿಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಇದು ಕ್ವಶನ್ ಇಂಪಾರ್ಟೆಂಟ್ ಇದೆ, ಆನ್ಸರ್ ಇದು ಬಿಟ್ಟಾಕ್ಬಿಡಿ. ಸರಿನಾ? ಇದು ಡೆಡ್ ಕ್ವಶನ್ ಅಂತ ಹೇಳ್ತೀವಿ, ಈ ಡೆಡ್ ಆಪ್ಷನ್ಗಳು. ಬಟ್ ಇಲ್ಲಿ ಕ್ವಶನ್ ಏನಿದೆ ಅಲ್ವಾ, ಲೈವ್ ಕ್ವಶನ್ ಇದೆ. ಇದು ಏನು? ಈ ಕೀರ್ತಿಯ ಫುಲ್ ಫಾರ್ಮ್ ಕೇಳ್ತಾನೆ. ಖೇಲೋ ಇಂಡಿಯಾ ಉದಯೋನ್ಮುಖ ಪ್ರತಿಭೆಗಳ ಗುರುತಿಸುವಿಕೆ ಅಂತ ಹೇಳ್ತೀವಿ. ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ಸ್ ಐಡೆಂಟಿಫಿಕೇಶನ್ ಅಂತ. ಸರಿನಾ? ಯಾವುದು? ಖೇಲೋ ಇಂಡಿಯಾ ರೈಸಿಂಗ್ ಸ್ಟಾರ್ಸ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಇದರ ಫುಲ್ ಫಾರ್ಮ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಈ ಫುಲ್ ಫಾರ್ಮ್ ಬರ್ಕೊಂಡು ಇಟ್ಕೊಳ್ಳಿ. ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ಸ್ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಸರಿನಾ? ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಖೇಲೋ ಇಂಡಿಯಾ ಉದಯೋನ್ಮುಖ ಪ್ರತಿಭೆಗಳ ಗುರುತಿಸುವಿಕೆ ಅಂತ ಹೇಳ್ತೀವಿ. ಸರಿನಾ? ಎಲ್ಲಿ? ಶಾಲಾ ಮಟ್ಟದಲ್ಲಿ ಇದನ್ನು ಗುರುತು ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನು ತಂದಿದೆ ನಮ್ಮ ಭಾರತ ಸರ್ಕಾರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 1857ರ ದಂಗೆ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ 10 ಮೇ 1857ರಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲಿ ಪ್ರಾರಂಭ ಆಗುತ್ತೆ 10 ಮೇಗೆ? ಆ್ಯಕ್ಚುಲಿ ಎಲ್ಲಿ? ಬ್ಯಾರಕ್ಪುರದಲ್ಲಿ ಪ್ರಾರಂಭ ಆಗುತ್ತಾ? ಬ್ಯಾರಕ್ಪುರದಲ್ಲಿ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿತ್ತು. ಇವನ್ ಹೇಳಬೇಕು ಅಂತಂದರೆ ನೆಕ್ಸ್ಟ್ ಮೇ 7 ಡೇಟಿಗೆ ಅಲ್ವಾ. ಸೊ ಮಂಗಲ್ ಪಾಂಡೆ ಅವರನ್ನು ಗಲ್ಲಿಗೆ ಸಹ ಹಾಕಲಾಗ್ತದೆ. ಬಟ್ ಈ ಮೇ 10 ಎಲ್ಲಿ ಪ್ರಾರಂಭ ಆಗ್ತದೆ? ಮೀರತ್ತಲ್ಲಿ ಪ್ರಾರಂಭ ಆಗುತ್ತೆ. ಈ 1857ರ ದಂಗೆ ಮೀರತ್ತಲ್ಲಿ ಪ್ರಾರಂಭ ಆಗಿದ್ದು ಯಾವಾಗ ಅಂದರೆ 10 ಮೇ 1857. ಅಂದರೆ 1857ರ ದಂಗೆ ಪ್ರಾರಂಭ ಆಯಿತು ಅಂತ ಕೇಳಿದ್ರು ಸಹ ಇದೇ ಡೇಟ್ ಹೇಳಬೇಕು. ಬಟ್ ದೆಹಲಿಯಲ್ಲಿ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ 11 ಮೇ 1857 ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ದೆಹಲಿಯನ್ನು ಈ ಸಂಪೂರ್ಣವಾಗಿ ಬ್ರಿಟಿಷರು ಯಾವಾಗ ಕಂಟ್ರೋಲ್ ತೊಗೊಂಡ್ರು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳು ಅಂತ ಅಷ್ಟೇ. ಸರಿನಾ? ಒಂದು ಮೇ ತಿಂಗಳು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ದೆನ್ ಸೆಪ್ಟೆಂಬರ್ ನೆನ್ಪಿಟ್ಕೊಳ್ಳಿ. ಬಟ್ ಸೆಪ್ಟೆಂಬರಲ್ಲಿ ನಿಮಗೆ ಎಕ್ಸಾಕ್ಟ್ ಡೇಟ್ ಕೇಳಲ್ಲ. ಬಟ್ ಈ ಮೇದಲ್ಲಿ ನಿಮಗೆ ಎಕ್ಸಾಕ್ಟ್ ಡೇಟ್ ಕೇಳ್ತಾನೆ, ಯಾವುದು ಅಂದರೆ 11 ಮೇ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಫಿಸಿಕ್ಸ್ ಮೇಲೆ ಕ್ವಶನ್ ಕೇಳಿದಾನೆ. ಸೊ ಇದು ಎಷ್ಟು ಗ್ರಾಮ್ ಆಗುತ್ತೆ ಅಂತ ಕೇಳಿದಾನೆ. ಸೊ ಇದು 1 ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುವ ಉಷ್ಣವಲಯದ ವಾಯುಭಾರ ಕುಸಿತಗಳ ಆವರ್ತನ ಮತ್ತು ಪಥಗಳನ್ನು ಮುಖ್ಯವಾಗಿ ಈ ಕೆಳಗಿನವುಗಳಲ್ಲಿ ಯಾವುದರ ಸ್ಥಾನದಿಂದ ನಿರ್ಧರಿಸಲಾಗ್ತದೆ ಅಂತ ಹೇಳಿದಾನೆ. ಸರಿನಾ? ಸೊ ಯಾವುದರ ಸ್ಥಾನದಿಂದ ನಿರ್ಧರಿಸ್ತೀವಿ ಅಂತಂದರೆ ಇಂಟರ್ಟ್ರೋಫಿಕಲ್ ಕನ್ವರ್ಜೆನ್ಸ್ ಝೋನ್ನಿಂದ ಇದನ್ನು ನಾವು ನಿರ್ಧರಿಸ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆ ಸಾರಜನಕ ಸ್ಥಿರೀಕರಣದ ಮೂಲಕ ಮಣ್ಣಿನ ನೈಸರ್ಗಿಕ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ? ಯಾವುದು ಅಂತಂದರೆ ಈ ಒಂದು ಡೈಕಾಟ್ಸ್ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಸರ್ ದ್ವಿದಳ ಧಾನ್ಯಗಳು ಯಾವುದೇ ಇರಲಿ, ಅದು ಏನಿದೆ ಅಲ್ವಾ, ಈ ಸಾರಜನಕ ಸ್ಥಿರೀಕರಣ ಮಾಡ್ತದೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಅಂತ ಹೇಳ್ತೀವಿ. ಸರ್ ಅದರಲ್ಲಿ ಕಂಡುಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಯಾವುದು? ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸರ್ ಇದು ಸಿಕ್ಸ್ತ್ ಸೈನ್ಸ್ ಬುಕ್ಕಲ್ಲಿ, ಪಾರ್ಟ್ 1 ಸೈನ್ಸ್ ಬುಕ್ಕಲ್ಲಿ ಇದು ಕೊಟ್ಟಿದ್ದಾನೆ. ಜಸ್ಟ್ ಎಕ್ಸಾಂಪಲ್ ನಿಮಗೆ. ಸರಿನಾ? ಸೊ ಯಾವುದು? ಬೇಳೆಕಾಳುಗಳು ಅಂತ ಹೇಳ್ತೀವಿ. ಬೇಳೆಕಾಳುಗಳು ದ್ವಿದಳ ಧಾನ್ಯಗಳಲ್ವಾ? ಹೌದು, ದ್ವಿದಳ ಧಾನ್ಯಗಳೇ. ಸೊ ಇಲ್ಲಿ ಬಟಾಣಿ ಕಾಳು ಕೊಟ್ಟಿದ್ರು ಸಹ ಅದು ಸಹ ನಿಮ್ಗೆ ರೇಟ್ ಆಗ್ತಿತ್ತು, ಯಾಕಂದರೆ ಅದು ಕೂಡ ನಿಮಗೆ ದ್ವಿದಳ ಧಾನ್ಯನ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFನ ಪ್ರಕಾರ 2025-26 ಹಣಕಾಸು ವರ್ಷದಲ್ಲಿ ಭಾರತದ GDPಯ ಬೆಳವಣಿಗೆಯ ಮುನ್ಸೂಚನೆ ಏನಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಈ GDP ಎಷ್ಟು ಬೆಳೀತದೆ, ಎಷ್ಟು ಮುನ್ಸೂಚನೆ ಇದೆ, ಇದರ ಪ್ರಕಾರ ನೀತಿ ಆಯೋಗದ ಪ್ರಕಾರ, ಆ್ಯಂಡ್ ದೆನ್ ಈ ವರ್ಲ್ಡ್ ಬ್ಯಾಂಕ್ ಪ್ರಕಾರ, ಯುನೈಟೆಡ್ ನೇಷನ್ಸ್ ಪ್ರಕಾರ ಅಂತ ಕೇಳ್ತಾನೆ. ಅದು ನಿಮ್ಗೆ ಗೊತ್ತಿರಬೇಕಾಗಿದೆ, ಒಂದು 3-4 ಪ್ರಕಾರ. ಸೊ ಎಷ್ಟಿದೆ ಅಂತಂದರೆ 6.5 ಅಂತ ಹೇಳ್ಬೋದು. ಯಾವುದ್ರ ಪ್ರಕಾರ? IMF ಪ್ರಕಾರ ನಮ್ಮ ಭಾರತ GDP ಎಷ್ಟು ಬೆಳವಣಿಗೆ ಇದೆ ಅಂತಂದರೆ 6.5. ಸೊ ಇದು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ನಿಮಗೆ 2025-26 ಇರೋದ್ರಿಂದ ಸೊ ಈ ಕ್ವಶನ್ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಇದನ್ನು ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೈಜ ಅನಿಲಗಳು ತಮ್ಮ ಅಣುಗಳ ನಡುವಿನ ಅಂತರಾಣುವಕ ಪರಸ್ಪರ ಕ್ರಿಯೆಗಳಿಂದಾಗಿ ಆದರ್ಶ ಅನಿಲ ನಿಯಮದಿಂದ ವಿಮುಖವಾಗುತ್ತದೆ. ಆದರ್ಶ ಅನಿಲ ಒತ್ತಡಕ್ಕೆ ಹೋಲಿಸಿದಾಗ ನೈಜ ಅನಿಲದ ಒತ್ತಡಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಹೇಳಿಕೆ 3 ಅಂತ ಹೇಳ್ತೀವಿ. ಯಾವುದು? ನೈಜ ಅನಿಲದ ಒತ್ತಡವು ಪರಿಮಾಣದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುವ ತಿದ್ದುಪಡಿ ಪದದಿಂದ ಕಡಿಮೆ ಆಗುತ್ತದೆ ಅಂತ ಹೇಳ್ತೀವಿ. ಸರ ಸೊ ಏನಿಲ್ಲ, ಇದನ್ನು ಜಸ್ಟ್ ಸೆಂಟೆನ್ಸ್ನ ನೋಡ್ಕೊಂಡ್ಬಿಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಪವಿತ್ರ ಗ್ರಂಥವು ಆರಂಭಿಕ ವೈದಿಕ ಕಾಲದ ಸಾಮಾಜಿಕ ಮತ್ತು ಆರ್ಥಿಕ ಜೀವನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸುತ್ತದೆ? ಯಾವುದು ಅಂತಂದರೆ ಈ ವೈದಿಕ ಕಾಲ ಅಂತಂದರೆ ವೇದಗಳು ಅಂತ ಹೇಳ್ತೀವಿ. ಸರಿನಾ? ವೈದಿಕ ಕಾಲ ವೇದಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೋಟಲ್ ಎಷ್ಟು ವೇದಗಳಿದ್ದಾವೆ? 4 ವೇದಗಳಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024 ಅಕ್ಟೋಬರ್ನಲ್ಲಿ ಹಣಕಾಸು ಸೇವೆಗಳ ಡೆಡ್ ಕ್ವಶನ್ ಇದೆ, ಇದನ್ನು ಬೇಡ. ನೆಕ್ಸ್ಟ್, ಸಿಂಧೂ ಕಣಿವೆ ನಾಗರಿಕತೆಯ ತಾಣದ ಉತ್ಖನಕಾರರ ಹೆಸರನ್ನ ಜೋಡಿಸಿ ಅಂತ ಕೊಟ್ಟಿದ್ದಾನೆ. ಸರ್ ಯಾವ್ದು ಇದ್ದಾವೆ? ಈ ಹರಪ್ಪವನ್ನು ಉತ್ಖನನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ದಯಾರಾಮ್ ಸಹಾನಿ ಅಂತ ಹೇಳ್ತೀವಿ. ಯಾವಾಗ? 1921ರಲ್ಲಿ. ಆ್ಯಂಡ್ ದೆನ್ ಈ ಒಂದು ಧೋಲಾವೀರವನ್ನು ಬಿಚ್ಚಿಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಬಿಸ್ಟ್ ಅಂತ ಹೇಳ್ತೀವಿ. ಸರಿನಾ? ಬಿಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಸೂರ್ಕೋಟಡ ಯಾರು? ಸೂರ್ಕೋಟಡ
ಜೆ ಪಿ ಜೋಶಿ ಅಂತ ಹೇಳ್ತೀವಿ ಸರ್ನ ಯಾರು ಜೆ ಪಿ ಜೋಶಿ. ಲೋಥಾಲ್ ಯಾರು ಎಸ್ ಆರ್ ರಾವ್ ಅಂತ ಹೇಳ್ತೀವಿ ಸರ್ನ ಯಾರು ಎಸ್ ಆರ್ ರಾವ್. ಆಪ್ಷನ್ ಎ ಎಸ್ ಆರ್ ರಾವ್ ಅಂತ ಹೇಳ್ತೀವಿ. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಈ ಎಸ್ ಆರ್ ರಾವ್ ಏನು ಹೇಳ್ತಾರಲ್ವಾ, ಏನು ಹೇಳ್ತಾರೆ ಅಂದರೆ ಈ ಹರಪ್ಪ ನಾಗರಿಕತೆ ಕಾಲದಲ್ಲಿರ್ತಕ್ಕಂತಹ ಜನರು ಬಂಗಾರವನ್ನು ನಮ್ಮ ಭಾರತ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ದಾರೆ. ಯಾರು? ಎಸ್ ಆರ್ ರಾವ್. ಈ ಎಸ್ ಆರ್ ರಾವ್ ಅವರು ಈ ಕೆಳಗಿನ ಯಾವ ಹೇಳಿಕೆಯನ್ನು ನೀಡಿದರು ಅಂತ ಕೇಳ್ಬೋದು, ಅಥವಾ ಕರ್ನಾಟಕದಿಂದ ಬಂಗಾರವನ್ನು ಈ ಹರಪ್ಪ ಜನರು ಆಮದು ಮಾಡ್ಕೊಳ್ತಾ ಇದ್ರು ಅಂತ ಈ ಕೆಳಗಿನ ಯಾವ ವ್ಯಕ್ತಿ ಹೇಳಿದ್ದಾರೆ ಅಂತ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ ಎಸ್ ಆರ್ ರಾವ್ ಅಂತ. ಸರಿನಾ? ಇದೇ ಎಸ್ ಆರ್ ರಾವ್ ಅನ್ನೋ ವ್ಯಕ್ತಿ ಲೋಥಾಲನ್ನು 1957 ಮತ್ತು 1959 ಸಮಯದಲ್ಲಿ ಕಂಡುಹಿಡಿತಾರೆ. ಸರಿನಾ? ಸೊ ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಬ್ರಿಟಿಷ್ ಅಧಿಕಾರಿಯ ನೇತೃತ್ವದಲ್ಲಿ ಕಾನ್ಪುರದಲ್ಲಿ 1857 ದಂಗೆಯನ್ನು ನಿಗ್ರಹಿಸಲಾಯಿತು ಅಂತ ಕೇಳಿದಾನೆ. ಕಾನ್ಪುರದಲ್ಲಿ ಅಂತ ಕೇಳಿದ್ರೆ ನಾವು ಸರ್ ಕಾಲಿನ್ ಕ್ಯಾಂಪ್ಬೆಲ್ ಅಂತ ಹೇಳ್ತೀವಿ. ಸರ್ನ ಯಾವುದು? ಕಾನ್ಪುರದಲ್ಲಿ ಸರ್ ಕಾಲಿನ್ ಕ್ಯಾಂಪ್ಬೆಲ್. ಆ್ಯಂಡ್ ದೆನ್ ನಿಕೋಲ್ಸನ್ ಎಲ್ಲಿ ಆ ದಂಗೆಯನ್ನು ನಿಗ್ರಹಿಸಿದರು? ಸೊ ಇವರು ನಿಗ್ರಹಿಸಿದ್ದು ಎಲ್ಲಿ ಅಂತಂದರೆ ದೆಹಲಿಯಲ್ಲಿ. ಆ್ಯಂಡ್ ದೆನ್ ಈ ಹ್ಯೂಸ್ ರೋಸ್ ಅಂತ ಹೇಳ್ತೀವಿ ಸರ್ನ, ಅದು ಹಗ್ ರೋಸ್ ಅಲ್ಲ, ಅದು ಹ್ಯೂಸ್ ರೋಸ್ ಆಗಬೇಕಾಗಿದ್ದು ಜನರಲ್ ಹ್ಯೂಸ್ ರೋಸ್ ಅಂತ. ಸೊ ಇವರು ಎಲ್ಲಿಯ ದಂಗೆಯನ್ನು ನಿಗ್ರಹಿಸಿದ್ರು ಅಂದರೆ ಝಾನ್ಸಿಯಲ್ಲಿ. ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ದಂಗೆಯನ್ನು ನಿಗ್ರಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಜನರಲ್ ಹ್ಯೂಸ್ ರೋಸ್ ಅವರು ಅಂತ ಹೇಳ್ತೀವಿ. ಸೊ ಇವರ ಬುಕ್ಕಲ್ಲಿ ಇವರು ಒಂದು ಫೇಮಸ್ ಒಂದು ಲೈನ್ ಬರೀತಾರೆ, ಏನು ಗೊತ್ತಾ? ಸೊ ನಾನು ಆ 1857 ದಂಗೆಯ ಸಮಯದಲ್ಲಿ ನಾನು ಯುದ್ಧ ಮಾಡಿದೆ. ನಾನು ಯುದ್ಧ ಮಾಡಿದ ನಂತರ ಸಾಯಂಕಾಲ ಸಮಯದಲ್ಲಿ ಆ ಒಂದು ಗ್ರೌಂಡ್ ಏನಿದೆ ಅಲ್ವಾ, ಮೀನ್ಸ್ ಯುದ್ಧ ಭೂಮಿ ಏನಿದೆ ಅಲ್ವಾ, ಅಲ್ಲಿ ನಾನು ವಾಕ್ ಮಾಡಿದೆ. ಸೊ ಸಾವಿರಾರು ಹೆಣಗಳ ಮಧ್ಯೆ ಒಂದೇ ಒಂದು ಒಂದೇ ಒಂದು ಗಂಡು ಶವ ಬಿದ್ದಿತ್ತು. ಅದು ರಾಣಿ ಲಕ್ಷ್ಮೀಬಾಯಿ ಅವ್ರದ್ದಾಗಿತ್ತು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಬೆನ್ನಲ್ಲಿ ಒಂದು ಹಸುಗೂಸನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಯುದ್ಧ ಮಾಡಿರ್ತಕ್ಕಂಥ ರಾಣಿ ಯಾರು ಅಂದರೆ ನಮ್ಮ ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಅಂತ ಹೇಳ್ತೀವಿ. ಸರಿನಾ? ಸೊ ಅವ್ರ ಬಗ್ಗೆ ದ ಗ್ರೇಟ್ ಆಗಿ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದೇ ಜನರಲ್ ಹ್ಯೂಸ್ ರೋಸ್. ಸರಿನಾ? ಆತ ಹೇಳಿರ್ತಕ್ಕಂಥ ಪ್ರತಿಯೊಂದು ವರ್ಡಲ್ಲೂ ಸಹ ಪ್ರತಿಯೊಂದು ಮೀನಿಂಗ್ ಇದೆ. ದ ಗ್ರೇಟ್ನೆಸ್ ತೋರಿಸುತ್ತೆ ಯಾರು ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರದ್ದು. ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಸಾವಿಗೆ ಕಾರಣ ಆಗಿರ್ತಕ್ಕಂಥ ವ್ಯಕ್ತಿಯೂ ಸಹ ಇದೇ ಜನರಲ್ ಹ್ಯೂಸ್ ರೋಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಯಾಕೆಂತಂದರೆ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಕುದುರೆಯ ಮುಂದ್ಗಡೆ ಬಂದು ಯುದ್ಧ ಮಾಡಿದ್ರೆ ಅವರು ಹೊಡೆದು ಚೆಂಡು ಹಾರಿಸ್ಬಿಟ್ಟಿರ್ತಾರೆ. ಸರಿನಾ? ಬಟ್ ಇವನು ಏನು ಮಾಡ್ತಾನೆ, ಬಹಳ ತನ ಕೂತು ನೋಡ್ತಾನೆ, ಹೇಗಾದರೂ ಅವ್ರು ಸೋಲ್ತಾ ಇಲ್ಲ. ಬೆಳಗ್ಗೆಯಿಂದ ಊಟ ಇಲ್ಲ, ತಿಂಡಿ ಇಲ್ಲ ಅಂದರೂ ಸಹ ಅವರು ಯುದ್ಧವನ್ನು ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನು ಮಾಡಬೇಕು ಅಂತ ನೋಡಿದಾಗ ಹಿಂದೆ ಅವ್ರು ಕೂಸಿರುತ್ತೆ. ಸರಿನಾ? ಸೊ ಅವಾಗ ಹಿಂದೆಯಿಂದ ಮಿಸ್ ಆಗಿ ಒಂದು ಕತ್ತಿ ಬಂದಾಗಲೂ ಸಹ ಅವರು ಜಾಸ್ತಿ ಹಿಂದೆ ತಿರುಗಿ ನೋಡ್ತಿರ್ತಾರೆ. ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಅದಕ್ಕೆ ಈತ ಏನು ಹೇಳ್ತಾನೆ ಇವನು ಸೈನಿಕರಿಗೆ, ಅವರಿಗೆ ಹಿಂದೆಯಿಂದ ನೀವು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅವರು ಹಿಂದೆ ವಿಚಲಿತರಾಗ್ತಾರೆ, ಹಿಂದೆ ತಿರುಗ್ತಾರೆ, ಅವಾಗ ನೀವು ಅವರನ್ನು ಕೊಲ್ಲಬಹುದು ಅಂತ. ಅವರಿಗೆ ಹಿಂದೆ 4 ಸೈನಿಕರನ್ನು ಹಿಂದೆ ಬಿಟ್ಟು ಅವ್ರನ್ನ ಹಿಂದೆ ಆ ಮಗುವಿಗೆ ಚುಚ್ಚಕ್ಕೆ ಟ್ರೈ ಮಾಡಿದಾಗ ಅವ್ರು ಹಿಂದೆ ನೋಡಿದಾಗ ಇವನು ಏನು ಮಾಡ್ತಾನೆ, ಅವರ ಒಂದು ಪ್ರಾಣ ಪಕ್ಷಿಯನ್ನು ಹಾರಿಸ್ತಾನೆ. ಸರಿನಾ? ಯಾರು ಅಂದರೆ ಜನರಲ್ ಹ್ಯೂಸ್ ರೋಸ್ ಅಂತ ಹೇಳ್ತೀವಿ. ಬಟ್ ಇದೇ ವ್ಯಕ್ತಿನೇ ನೆಕ್ಸ್ಟ್ ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ದ ಗ್ರೇಟ್ ಆಗಿ ಬರೆದಿರ್ತಕ್ಕಂಥ ವ್ಯಕ್ತಿಯು ಸಹ ಇದೇ ಜನರಲ್ ಹ್ಯೂಸ್ ರೋಸ್ ಅಂತ ಹೇಳ್ತೀವಿ. ಸರ್ನ 4 ಜನದ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗ್ಲೈಸೋಡಿಕ್ ಬಂಧಗಳಿಂದ ಒಟ್ಟಿಗೆ ಜೋಡಿಸಲ್ಪಟ್ಟ 10 ಅಥವಾ ಹೆಚ್ಚು ಮೊನೋಸ್ಯಾಕರೈಡ್ ಘಟಕಗಳನ್ನು ಒಳಗೊಂಡಿರುವ ಮ್ಯಾಕ್ರೋ ಮ್ಯಾಲಿಕ್ಯೂಲ್ ಅನ್ನು ಹೀಗೆಂದು ಕರೆಯಲಾಗ್ತದೆ ಅಂತ ಕೇಳಿದಾನೆ. ಸೊ ಇದನ್ನು ಏನಂತ ಕರಿತೀವಿ ಅಂದರೆ ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಸರಿನಾ? ಪಾಲಿ ಅಂದ್ರೆ ಮಲ್ಟಿ ಅಂತ ಬರುತ್ತೆ ಅಷ್ಟೇ. ಅಂದರೆ ಡೈ ಅಂದರೆ 2 ಅಂತ ಬರುತ್ತೆ, ಮೋನೋ ಅಂತಂದರೆ 1 ಅಂತ ಬರುತ್ತೆ. ಸರಿನಾ? ಸೊ ಇಲ್ಲಿ ಮೋನೋ, ಅಲ್ಲಿ ಆತ ಮೇಲೇನೆ ಹೇಳಿದ್ದಾನೆ 10 ಅಥವಾ ಹೆಚ್ಚು ಅಂತ. 10 ಅಥವಾ ಹೆಚ್ಚು ಅಂತಂದರೆ ಈಗ ಮೋನೋ 1 ಅಂತ ಹೇಗಾಗುತ್ತೆ? ಆಗಲ್ಲ. ಡೈ ಅಂತ 2 ಅಂತಾರೆ, ಅದು ಹೇಗಾಗುತ್ತೆ? ಅಲ್ಲಿಗೂ ಅಂತ ಇದನ್ನು ತೆಗೆದಾಕ್ಬಿಡಿ. ಸೊ ಇಲ್ಲಿ ಪಾಲಿಸ್ಯಾಕರೈಡ್ ಅಂತ ಹೇಳ್ಬೋದು ಈಸಿಯಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 2024ರಲ್ಲಿ ಮದ್ರಾಸ್ ಉಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಸೆಕ್ಷನನ್ನು ಅಸಂವಿಧಾನಿಕ ಎಂದು ಘೋಷಿಸಿತು? ಸರ್ ಇದು ಡೆಡ್ ಕ್ವಶನ್ ಅಲ್ವಾ? ಇದು ಡೆಡ್ ಕ್ವಶನ್ ಅಲ್ಲ. ಯಾಕಂದರೆ ಈ ಒಂದು ನ್ಯಾಯಾಲಯಗಳು ಸೆಕ್ಷನ್ ಅಸಂವಿಧಾನಿಕ ಒಂದು ಘೋಷಿಸ್ತಾ ಅಲ್ವಾ? ಸೊ ಇದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನೂತನವಾಗಿ ಬಂದಿರತಕ್ಕಂಥ ಕಾಯ್ದೆಗಳಿದ್ದಾವೆ. ಸೊ ಅದನ್ನು ಅಸಂವಿಧಾನಿಕವಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಈ ಒಂದು ತಮಿಳುನಾಡು ರಾಜ್ಯ ಅಂತ ಹೇಳ್ತೀವಿ. ತಮಿಳುನಾಡಿನ ಮದ್ರಾಸ್ ಹೈಕೋರ್ಟ್. ಸೊ ಯಾವ ಒಂದು ಸೆಕ್ಷನ್ ಅಂತಂದರೆ ಈ ನೋಂದಣಿ ಕಾಯ್ದೆಯ ಸೆಕ್ಷನ್ 77A ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಅವರು ಅಸಂವಿಧಾನಿಕವೆಂದು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸಲು ರಾಜ್ಯವು ಶ್ರಮಿಸಬೇಕು ಎಂದು ಯಾವ ಅನುಚ್ಛೇದ ಹೇಳುತ್ತದೆ? 38ನೇದು ಹೇಳುತ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024ರ ಮಾರ್ಚ್ ತಿಂಗಳಲ್ಲಿ ಕೇರಳದ ಶಾಲೆಯೊಂದರಲ್ಲಿ ಬಿಡುಗಡೆ ಮಾಡಲಾದ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆಯಿಂದ ಕಾರ್ಯನಿರ್ವಹಿಸುವ ಶಿಕ್ಷಕ ರೋಬೋಟ್ ಯಂತ್ರಕ್ಕೆ ಯಾವ ಹೆಸರನ್ನು ನೀಡಲಾಗಿದೆ? ಸೊ ಇದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಕೇಳ್ತಾನೆ ಇನ್ನು ಮುಂದೆ. ಇವಾಗ ಇದು ಇಲ್ಲಿವರೆಗೆ ಕರೆಂಟ್ ಅಫೇರ್ಸಲ್ಲಿ ಇತ್ತು 1 ವರ್ಷ, ಬಟ್ ಇನ್ನು ಮುಂದೆ ಇದನ್ನು ಸ್ಟ್ಯಾಟಿಕಲ್ಲಿ ಕೇಳ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಅಂದರೆ ಐರಿಸ್ ಅಂತ ಹೇಳ್ತೀವಿ. ಸರಿನಾ? ಐರಿಸ್ ಮಿಸ್ ಅವರು. ಸೊ ಇವರು AI ಟೀಚರ್ ಇದ್ದಾರೆ, ಫಸ್ಟ್ AI ಟೀಚರ್ ಇವರು. ಎಲ್ಲಿದ್ದಾರೆ? ಕೇರಳದಲ್ಲಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024ರ ನವೆಂಬರ್ನಲ್ಲಿ ಭಾರತೀಯ ಸೇನೆಯು ಈ ಕೆಳಗಿನ ಯಾವ ಬಹುಪಕ್ಷೀಯ ವಾರ್ಷಿಕ ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕವಾಯಿತನ್ನು ಅಹಮದಾಬಾದ್ ಮತ್ತು ಪೋರಬಂದರ್ನಲ್ಲಿ ನಡೆಸಿದೆ ಅಂತ ಕೇಳಿದಾನೆ. ಹೆಸರನ್ನ ಯಾವ್ದು ನಡೆಸಿದೆ ಅಂದರೆ ಈ ಸಂಯುಕ್ತ ವಿಮೋಚನಾ 2024 ಅಂತ ಹೇಳ್ತೀವಿ.
ಸುಡಾನ್ ದೇಶದಿಂದ ನಮ್ಮ ಭಾರತೀಯ ನಾಗರಿಕರನ್ನು ರಿಟರ್ನ್ ತೆಗೆದುಕೊಂಡು ಬಂದಿರತಕ್ಕಂತಹ ಒಂದು ಕಾಯ್ದೆ ಯಾವುದು, ಒಂದು ಆಪರೇಷನ್ ಯಾವುದು ಅಂತ ಕೇಳ್ತೀನಿ, ಅವಾಗ ನೀವು ಹೇಳಬೇಕಾಗುತ್ತೆ ಆಪರೇಷನ್ ಕಾವೇರಿ ಅಂತ. ಆ್ಯಂಡ್ ದೆನ್ ಗೋವಾ ರಿಲೇಟೆಡ್ ಆಪರೇಷನ್ ವಿಜಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತ ಸರ್ಕಾರವು ಡ್ಯಾಶ್ರಲ್ಲಿ ಮೊದಲ ಬಾರಿಗೆ ಲಿಂಗಾಧಾರಿತ ಬಜೆಟ್ ಹೇಳಿಕೆಯನ್ನು ಮಂಡಿಸಿತು ಅಂತ ಹೇಳಿದ್ದಾನೆ. ಸರಿನಾ? ಲಿಂಗ ಆಧಾರಿತ ಬಜೆಟನ್ನು ಮೊದಲ ಬಾರಿಗೆ ಮಂಡಿಸಿದ್ದು ಯಾವಾಗ ಅಂತ ಕೇಳ್ತಾನೆ, 2005 ಫೆಬ್ರವರಿ 28ನೇ ತಾರೀಕಿನಂದು, 2005 ಫೆಬ್ರವರಿ 28ನೇ ತಾರೀಕಿನಂದು ಅದನ್ನು ಮಂಡಿಸಿದ್ದಾರೆ. ಸೊ ನೆಕ್ಸ್ಟ್ 2017 ನಂತರ ಅದು ನೆಕ್ಸ್ಟ್ ಫೆಬ್ರವರಿ 1ಗೆ ಶಿಫ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಏನಿತ್ತು ಅಂದರೆ ಫೆಬ್ರವರಿಯಲ್ಲೇ ಇತ್ತು. ಬಟ್ ಅದು ಸಾಯಂಕಾಲ ಮಂಡಿಸಿರಲಿಲ್ಲ, ಬೆಳಗ್ಗೆನೇ ಮಂಡಿಸಿದ್ರು, ಬೆಳಗ್ಗೆ 11 ಗಂಟೆಗೆ ಮಂಡಿಸಿದ್ರು ಈ ಒಂದು ಬಜೆಟನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಿರಾಪುಂಜಿ ಮತ್ತು ಮೋಸಿನ್ ರಾಮ್ಗಳು ಯಾವ ಮೇಘಾಲಯದ ಬೆಟ್ಟಗಳ ಕೆಳಗಡೆ ಕಂಡುಬರ್ತವೆ ಅಂತ ಕೇಳಿದ್ದಾನೆ. ಸರಿ, ಯಾವುದು ಅಂದರೆ ಈ ಖಾಸಿ ಬೆಟ್ಟಗಳ ಕೆಳಗೆ ಈ ಒಂದು ಮೋಸಿನ್ ರಾಮ್ ಮತ್ತು ಚಿರಾಪುಂಜಿಗಳು ಕಂಡುಬರ್ತವೆ. ಖಾಸಿ ಬೆಟ್ಟಗಳ ಕಡೆಗೆ ಈ ಚಿರಾಪುಂಜಿ ಮತ್ತು ಮೋಸಿನ್ ರಾಮ್ ಏನಿದೆ ಅಲ್ವಾ, 2 ಸಿಟಿಗಳು ಕಂಡುಬರ್ತವೆ. ಸೊ ವಾರ್ಷಿಕವಾಗಿ ಇಲ್ಲಿ 1080 ಸೆಂಟಿಮೀಟರ್ಗಿಂತ ಜಾಸ್ತಿಯೇ ಮಳೆಯನ್ನು ಈ 2 ಪ್ರದೇಶಗಳು ಪಡಿತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಚಳಿಗಾಲದ ತಿಂಗಳುಗಳಲ್ಲಿ ಭಾರತದ ಹವಾಮಾನ ಪರಿಸ್ಥಿತಿಗಳು ಪ್ರಾಥಮಿಕವಾಗಿ ಯಾವ ಪ್ರದೇಶದ ಮೇಲೆ ಹೆಚ್ಚಿನ ಒತ್ತಡದ ವ್ಯವಸ್ಥೆಯಿಂದ ಪ್ರಭಾವಿತವಾಗುತ್ತವೆ ಅಂತ ಕೇಳಿದರೆ ಮಧ್ಯ ಮತ್ತು ಪಶ್ಚಿಮ ಏಷ್ಯಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, COP29 ಎಲ್ಲಿ ನಡೆದಿತ್ತು? COP29 ಈ ಅಜರ್ಬೈಜಾನ್ನಲ್ಲಿ ನಡೆದಿತ್ತು. ಸರಿನಾ? ಸೊ ಇದಕ್ಕೆ ನಿಮಗೆ ಮೊನ್ನೆ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೆ COP30 ಎಲ್ಲಿ ನಡೆದಿದೆ ಅಂತ. ಯಾವುದು COP30 ಎಲ್ಲಿ ನಡೆದಿದೆ? ಬೆಲೆಮಲ್ಲಿ ನಡೆದಿದೆ. ಎಲ್ಲಿ ಬೆಲೆಮೇಲೆ ಕಂಡುಬರುತ್ತೆ? ಬ್ರೆಜಿಲಲ್ಲಿ ಕಂಡುಬರುತ್ತೆ. ಸೊ ಈ ಬ್ರೆಜಿಲ್ನ ಬೆಲೆಮಲ್ಲಿ COP30 ಅಧಿವೇಶನ ನಡೆದಿದೆ ರೀಸೆಂಟಾಗಿ. ಸರಿನಾ? ಸೊ 2-3 ದಿನಗಳ ಹಿಂದೆನೇ ನಡೆದಿದೆ. ಸೊ ಇದು ನೆನ್ಪಿಟ್ಕೊಳ್ಳಿ. ಮೊನ್ನೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೀವಿ, ಯಾರು ನೋಡಿಲ್ಲ ಅಲ್ವಾ, ಅದನ್ನು ಸಹ ನೀವು ನೋಡ್ಕೊಳ್ಳಿ. ಅಲ್ಲಿ ಸಹ ನಿಮಗೆ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ರಿಪೀಟ್ ಆಗ್ತಕ್ಕಂಥ ಕಾನ್ಸೆಪ್ಟ್ಗಳ ಮೇಲೆ ಕಂಡುಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ವಶನ್ಗಳನ್ನು ಅಲ್ಲಿ ಹೇಳಲಾಗಿದೆ, ಅಲ್ಲಿ ನೀವು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅದರ ಪಾರ್ಟ್ 2 ಕೂಡ ಇನ್ನೂ ಒಂದು 5 ಡೇಸಲ್ಲಿ ನಿಮಗೆ ಬರುತ್ತೆ, ಅದಕ್ಕೂ ಸಹ ವೇಟ್ ಮಾಡಿ ಅಂತ ನಿಮ್ಗೆ ಹೇಳ್ತೀನಿ. ಸರ್, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ವರ್ಷ G7 ಅಧಿವೇಶನ ಎಲ್ಲಿ ನಡೆದಿದೆ? G7 ಸಮಿಟ್ ಅಂತ ಹೇಳ್ತೀವಿ. ಅದು ಎಲ್ಲಿ ಅಂದರೆ 51ನೇ ಸಮಿಟು ಈ ಕೆನಡಾದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಭಾರತದಲ್ಲಿ ಈ ವರ್ಷ ಏನೂ ನಡೆದಿಲ್ಲ. ಆ್ಯಂಡ್ ದೆನ್ ಮುಂದಿನ ವರ್ಷ ಬ್ರಿಕ್ಸ್ ಸಮ್ಮೇಳನ, 18ನೇ ಬ್ರಿಕ್ಸ್ ಸಮ್ಮೇಳನ ನಮ್ಮ ಭಾರತದಲ್ಲಿ ನಡೆಯಲಿದೆ. ಯಾವ ವರ್ಷ? 2026ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿತು? ಸೊ ಇದನ್ನು 338A ವಿಧಿಯಲ್ಲಿ ಇದನ್ನು ಸೇರ್ಪಡೆ ಮಾಡ್ತಾರೆ. 338A ವಿಧಿ ಅಂತ. ಸೊ ಯಾವ ಒಂದು ತಿದ್ದುಪಡಿ ಸಂಬಂಧಪಟ್ಟಿದೆ ಅದಕ್ಕೆ? 89ನೇ ತಿದ್ದುಪಡಿ ಅಂತ ಹೇಳ್ತೀವಿ. ಯಾವ ವರ್ಷ? 2004 ಅಂತ ಹೇಳ್ತೀವಿ. ಸರ್, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. 101ನೇದು GSTಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ 80ನೇದು ಅದಕ್ಕೆ ಸಂಬಂಧಪಟ್ಟಿದೆ. 85 ಕೇಳೇ ಇಲ್ಲ ಇಲ್ಲಿವರೆಗೂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಯುದ್ಧದ ನಂತರ ಬ್ರಿಟಿಷ್ ಕಂಪನಿಯು ಆಡಳಿತವು ಭಾರತದಲ್ಲಿ ಔಪಚಾರಿಕವಾಗಿ ಪ್ರಾರಂಭವಾಯಿತು ಅಂತ ಕೇಳಿದಾನೆ. ಹೆಸರನ್ನ ಔಪಚಾರಿಕವಾಗಿ ಯಾವ ಪ್ರಾರಂಭವಾಯಿತು? ಈ ರಾಬರ್ಟ್ ಕ್ಲೈವ್ನಿಂದ ಪ್ಲಾಸಿ ಕದನದಲ್ಲಿ. ಪ್ಲಾಸಿ ಕದನ ಏನಿದೆ ಅಲ್ವಾ, ಇದು ಕದನವೇ ಅಲ್ಲ ಅಂತ ಹೇಳ್ತಾರೆ, ಯುದ್ಧವೇ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಒಂದು ಸಾವು ನೋವುಗಳಾಗಿದೆ, ಒಬ್ಬ ರಾಜನೇ ಮಾತ್ರ ಸತ್ತಿರ್ತಕ್ಕಂಥ ಒಂದೇ ಒಂದು ಯುದ್ಧ ಯಾವುದು ಅಂದರೆ ಈ ಪ್ಲಾಸಿ ಕದನ ಅಂತ ಹೇಳ್ತೀವಿ. ಯಾಕೆ ಅಂದರೆ ಬ್ರಿಟಿಷರು ಸೋಲಿಸಲಿಲ್ಲ, ಆತನ ಸಂಬಂಧಿಕರು, ಆತನ ಸೇನಾಧಿಪತಿಯೇ ಈತನಿಗೆ ದ್ರೋಹ ಮಾಡ್ತಾರೆ. ಸರಿನಾ? ಸೊ ಎಲ್ಲರೂ ಸಹ ದ್ರೋಹ ಮಾಡಿ ಈತನನ್ನು ಕೊಂತಾರೆ. ಯಾರನ್ನ? ಸಿರಾಜುದ್ದೌಲನನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು 2024 ಸೆಪ್ಟೆಂಬರ್ 27ರಂದು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಯಾವ 2 ದೇಶಗಳು ಸಹಿ ಹಾಕಿದಾವೆ ಅಂತ ಕೇಳಿದ್ರೆ ನಮ್ಮ ಭಾರತ ಮತ್ತು ಉಜ್ಬೇಕಿಸ್ತಾನ ಏನಿದೆ ಅಲ್ವಾ, ಸಹಿಯನ್ನು ಹಾಕಿದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಪ್ರಶ್ನೆಗಳು ಎಂಡಾಯಿತು ಅನಿಸುತ್ತೆ. ಓಕೆ, 40 ಕ್ವಶನ್ಗಳು ಇದೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಮುಂಬರ್ತಕ್ಕಂಥ RRB, NTPC, SSC, MTS, CHSL, GD ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಿಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳ ಒಂದು ವಿಶ್ಲೇಷಣೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.